ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಪ್ರಭು ಶ್ರೀರಾಮಚಂದ್ರನಿಗೆ, ಸ್ವಾಮಿ ಆಂಜನೇಯನಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ತತ್ಸ್ವರೂಪರಾಗಿ ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡುತ್ತಿರುವ ಪೂಜ್ಯಪಾದ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳು. ವೇದಿಕೆಯ ಮೇಲಿರುವ ಹಿರಿಯರೇ, ಸಮಾವೇಶಗೊಂಡಿರುವ ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ. ಸ್ವಾಮಿ ಆಂಜನೇಯನ ಜಯಂತಿಯ ನಿಮಿತ್ತವಾಗಿ ನಾವೆಲ್ಲ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ಶ್ರೀರಾಮೋತ್ಸವ ಮತ್ತು ಹನುಮ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವು ಎರಡು ಹೆಸರುಗಳು ಅಂದರೆ ಪ್ರಭು ಶ್ರೀರಾಮಚಂದ್ರ ಮತ್ತು ಸ್ವಾಮಿ ಆಂಜನೇಯ, ಈ ಎರಡು ಹೆಸರುಗಳು ಕೇಳಿದ ತಕ್ಷಣ ಅಥವಾ ಹೇಳಿದ ತಕ್ಷಣ ಗೊತ್ತಿರಲಾರದ ಹಾಗೆ ನಮ್ಮ ಒಳಗಡೆ ಒಂದು ಸಣ್ಣ ರೋಮಾಂಚನವನ್ನು ಉಂಟು ಮಾಡ್ತವೆ. ಏನೋ ಶಕ್ತಿ ಇದೆ ಈ ಎರಡು ಹೆಸರುಗಳಲ್ಲಿ, ಅಂಥದ್ದೊಂದು ಶಕ್ತಿ ಇದೆ. ಸಾವಿರಾರು ವರ್ಷಗಳಿಂದಲೂ ಈ ಹೆಸರುಗಳೇ, ಈ ಹುಡುಗರು ಇದೇ ಊರವರ, ಅವರು ಮಾತಾಡ್ತಿದಾರಲ್ಲ, ಇದೇ ಊರವರ, ಸಾವಿರಾರು ವರ್ಷಗಳಿಂದಲೂ ಈ ಹೆಸರುಗಳೇ ಅಥವಾ ಇಂಥ ಹೆಸರುಗಳೇ, ಇಂಥ ವಿಭೂತಿಗಳೇ, ವ್ಯಕ್ತಿತ್ವಗಳೇ ನಮ್ಮ ಸಂಸ್ಕೃತಿಗೆ ಜೀವಾಳವಾಗಿ ಚೈತನ್ಯವನ್ನು ತುಂಬುತ್ತಾ ಇದ್ದಾವೆ. ಜಗತ್ತಿನ ರಂಗಭೂಮಿಯ ಮೇಲೆ ಭಾರತ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೋಚಕವಾದ ಸಂಗತಿ ಇದೆ. ಇತಿಹಾಸದ ವಿದ್ಯಾರ್ಥಿಯಾಗಿ ಇದನ್ನು ನಾನು ತುಂಬ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಏನು ಅಂದರೆ, ದೇಶಗಳಾದ ಮೇಲೆ ದೇಶಗಳು, ನಾಗರಿಕತೆಗಳಾದ ಮೇಲೆ ನಾಗರಿಕತೆಗಳು, ಸಂಸ್ಕೃತಿಗಳಾದ ಮೇಲೆ ಸಂಸ್ಕೃತಿಗಳು ಜಗತ್ತಿನ ಬೇರೆ ಬೇರೆ ಭೂಭಾಗಗಳಲ್ಲಿ ಕಳೆದ 10,000 ವರ್ಷಗಳಲ್ಲಿ ಕಂಡುಬಂತು. ಕೆಲವು ರಾಷ್ಟ್ರಗಳಂತೂ ಶಾಶ್ವತವಾಗಿ ಈ ಜಗತ್ತಿಗೆ ನಾವೇ ಅಧಿಪತಿಗಳಾಗಿ ಉಳಿತೀವಿ, ಜಗತ್ತೆಲ್ಲ ನಮ್ಮ ಅಡಿಯಾಳಾಗಿ ಇರುತ್ತೆ ಅನ್ನೋ ಹಾಗೆ ಮೆರೆದಾಡಿದ್ವಿ, ರಕ್ತಪಾತ ಮಾಡಿದ್ವಿ. ಹಾಗೆ ಮೆರೆದಾಡಿ ರಕ್ತಪಾತ ಮಾಡಿದ ನಾಗರಿಕತೆಗಳು ಮುಂದೆ ಇತಿಹಾಸದ ಕಾಲಗರ್ಭದಲ್ಲಿ ನಿರ್ನಾಮ ಆಗಿ ಹೋದವು. ಆದರೆ ಇದೀಗ ತಾನೇ ಸೋದರ ವಿಠಲ್ಜಿಯವರು ಮಾತಾಡಿದ ಹಾಗೆ ಸರಿಸುಮಾರು 3,500 ವರ್ಷಗಳ ನಿರಂತರ ಬರ್ಬರ ಆಕ್ರಮಣದ ಹೊರತಾಗಿಯೂ ಭಾರತ ದೇಶ ತನ್ನ ಅಸ್ಮಿತೆಯನ್ನು ಕಳೆದುಕೊಂಡಿಲ್ಲ ಅಂದರೆ ಭಾರತ ದೇಶದಲ್ಲಿ ಅಂಥದ್ದೊಂದು ಚಿರಂಜೀವಿ ಶಕ್ತಿ ಏನೋ ಇದೆ ಅಂತಲೇ ಅರ್ಥ. ಇದೇನು ಸಣ್ಣ ಮಾತಲ್ಲ. ಹೊರಗಿನ ದಾಳಿಗಳಾಗಲಿ, ಒಳಗಿನ ವಿಪ್ಲವಗಳಾಗಲಿ ಭಾರತ ದೇಶಕ್ಕೆ ಅಂಥ ದೊಡ್ಡ ಆಘಾತವನ್ನು ಕೊಟ್ಟಿಲ್ಲ. ಪೆಟ್ಟಾಗಿದೆ, ಬಹಳ ದೊಡ್ಡ ದೊಡ್ಡ ಪೆಟ್ಟಾಗಿದೆ. ಆದರೆ ಜಗತ್ತಿನ ಬೇರೆ ಬೇರೆ ನಾಗರಿಕತೆಗಳು ಕಾಲಗರ್ಭದಲ್ಲಿ ಹುದುಗಿ ಹೋಗುವ ಹಾಗೆ ಯಾವ ಶಕ್ತಿ ಮಾಡ್ತೋ ಅಂಥ ದುಷ್ಪರಿಣಾಮ ಇನ್ನೂ ಭಾರತ ದೇಶದ ಮೇಲೆ ಆಗಿಲ್ಲ. ಯಾಕೆ ಅಂದರೆ ಪ್ರಭು ಶ್ರೀರಾಮಚಂದ್ರನಂಥವರು, ಸ್ವಾಮಿ ಆಂಜನೇಯನಂಥವರು ಅಸಂಖ್ಯಾತ ವಿಭೂತಿ ಪುರುಷರು ಈ ಮಣ್ಣಿನಲ್ಲಿ ನಡೆದಾಡಿದ್ದ ಕಾರಣದಿಂದ. ಇಲ್ಲದೇ ಇದ್ರೆ ಏನೇನೋ ಆಗಬಹುದಾಗಿತ್ತು. ಅವರೇನು ಸಾಮಾನ್ಯ ವ್ಯಕ್ತಿಗಳಿದ್ರು. ಸುಮ್ಮನೆ ಒಂದು 2-3 ಮಾತು ನಿಮಗೆ ಹನುಮಂತನ ಬಗ್ಗೆ ಹೇಳ್ತೀನಿ. ಬಹುತೇಕ ನಿಮಗೆಲ್ಲ ಗೊತ್ತಿದೆ ಹನುಮಂತನ ಚರಿತ್ರೆ. ನಮ್ಮ ದೇಶದಲ್ಲೂ ಸ್ವಾಮಿ ಆಂಜನೇಯನ ಮಂದಿರ ಇರದೇ ಇರೋ ಊರೇ ಇಲ್ಲ. ರಾಮ್ ಭಾಳ ದೊಡ್ಡವನು, ರಾಮನ ಭಕ್ತ ಹನುಮಂತ. ಆದರೆ ಎಲ್ಲ ಊರಲ್ಲೂ ರಾಮನ ಮಂದಿರಗಳಿಲ್ಲ. ಹನುಮಂತನ ಮಂದಿರ ಇರಲಾರದ ಊರು ಒಂದೂ ಇಲ್ಲ.
ಹೆಚ್ಚು ಕಡಿಮೆ ಒಂದೊಂದು ಊರಲ್ಲಿ 10-12 ಹನುಮಂತನ ಮಂದಿರಗಳಿದ್ದಾವೆ. ಅಂದರೆ ದೇವರಿಗಿಂತ ಭಕ್ತ ದೊಡ್ಡವನು ಅಂತ ತೋರಿಸಿಕೊಟ್ಟವನು ಸ್ವಾಮಿ ಆಂಜನೇಯ. ಕೈ ಅದಾವು. ದೇವರಿಗಿಂತ ದೊಡ್ಡವನು ಭಕ್ತ ಅಂತ ತೋರಿಸಿಕೊಟ್ಟವನು. ಯಾವಾಗ ಸೀತಾಮಾತೆ ಲಂಕೆಯೊಳಗಿದ್ದಾಳೆ ಅಂತ ಗೊತ್ತಾಗ್ತದೋ ಅಲ್ಲಿಗೆ ಹೋಗೋ ಉಪಾಯವನ್ನು ಮಾಡ್ತಾರೆ. ಶ್ರೀಲಂಕೆಗೆ ಹೋಗ್ಬೇಕಲ್ಲ, ಉಪಾಯವನ್ನು ಮಾಡ್ತಾರೆ. ಒಂದು ಸೇತುವೆ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಆಗುತ್ತದೆ. ವಾನರ ಸೇನೆ, ಜಾಂಬವಂತ ಸೇನೆ ಎಲ್ಲರೂ ಅವ್ರವ್ರ ಕೈಲಾದಷ್ಟು ಸೇವೆ ಮಾಡ್ತಿರ್ತಾರೆ. ನಿಮಗೆ ಗೊತ್ತಿದೆ, ಅಳಿಲು ಕೂಡ ಮಳಲ ಭಕ್ತಿಯನ್ನು ಮಾಡ್ತಿರ್ತದೆ. ಎಲ್ಲರೂ ದೊಡ್ಡ ದೊಡ್ಡ ಕಲ್ಲು ತಂದು ಸಮುದ್ರದೊಳಗಡೆ ಹಾಕೋ ಕಾಲಕ್ಕೆ ಕ್ರಮೇಣವಾಗಿ ಎತ್ತರಕ್ಕೆ ಉದ್ದಕ್ಕೆ ಸೇತುವೆ ಆಗ್ತಿರ್ತದೆ. ಇಂಥ ಪವಿತ್ರವಾದ ಕೆಲಸ ನಡೆದಾಗ ನಾನು ಸುಮ್ಮನೆ ಇದ್ದರೆ ನನ್ನ ಜನ್ಮಕ್ಕೆ ಏನು ಅರ್ಥ ಅಂತ ವಿಚಾರ ಮಾಡಿ ಅಳಿಲು ಇಣಚಿ ಓಡೋಡಿ ಹೋಗಿ ಸಮುದ್ರದೊಳಗಡೆ ತನ್ನ ಸಣ್ಣ ಬಾಲ ಅದ್ದೋದು. ಆ ಹಸಿಯಾದ ಬಾಲನ ಎತ್ತರ ಮಾಡಿ ವಾಪಸ್ ದಂಡಿ ಬಂದು ಉಸುಕ್ನೊಳಗೆ ಹೊರಳಾಡಿಸೋದು. ಬಾಲಕ್ಕೆ ಹತ್ತಿದ ಉಸುಕ್ ತಗೊಂಡು ಹೋಗಿ ಕಲ್ಲಾಗ ಜಾಡಿಸೋ ಕೆಲಸ ಮಾಡ್ತಿರ್ತದೆ. ಯಾರೋ ಕೇಳ್ತಾರಂತೆ, ನೀನು ಒಬ್ಬ ಇಷ್ಟಿಷ್ಟು ಉಸುಕ್ ಹಾಕಿದರೆ, ಮರಳು ಹಾಕಿದರೆ ಇಷ್ಟು ದೊಡ್ಡ ಸೇತುವೆ ನಿರ್ಮಾಣ ಮಾಡೋಕ್ಕಾಗ್ತದೇನು? ಅವಾಗ ಅಳಿಲು ಹೇಳ್ತದೆ, ಅಳಿಲು ಸೇವಾ ಮಳಲ ಭಕ್ತಿ. ಏನೂ ಮಾಡೋದಕ್ಕೆ ಆಗೋದಿಲ್ಲ ನನ್ನ ಕೈಲಿ, ನಾನೇನು ದೇಶ ಧರ್ಮ ಉಳಿಸೋದಕ್ಕಾಗ್ತದೆ ಅಂತ ಕೈ ಕಟ್ಟಿ ಕುತ್ಕೊಳ್ಳೋದ್ರ ಬದಲು 2 ಉಸುಕಿನ ಕಾಳು ಹಾಕಿ ಆದರೂ ದೇವ್ರ ಕೆಲಸ ಮಾಡೋಣ ಅಂತ ಹಾಕ್ತೀನಿ ಅಂತಂತದಂತೆ ಅಳಿಲು. ಹಾಗೆ ಈಗ ಹೊಡಿಬೇಕಿತ್ತು, ಹೊಡಿಲಿ. ಬಹಳ ಕಷ್ಟ ಇದೆ ಇದು. ನನ್ನ ಜಾಗೆ ಒಳಗಡೆ ಬೇರೆಯವ್ರು ನಿಂತು ಬೇರೆ ವಿಷಯ ಹೇಳಿದರೆ ನೀವು ಕುತ್ಕೊಳ್ಳೋದಲ್ಲಿ ನಿಂತ್ಕೊಂಡು ಚಪ್ಪಾಳೆ ಹೊಡಿತಿದ್ರು. ಪಾಪ ಇವರೆಲ್ಲ ಭಾಳ ಗುದ್ದಾಡ್ತಾರೆ, ಬಡ್ದಾಡ್ತಾರೆ. ಇವರಂತೂ ಸ್ವಾಮೀಜಿಗಳಂತೂ ನಮ್ಮ ದೇಶದಲ್ಲಿ 13% ಇದ್ದಾರೆ. ಇಡೀ ಭಾರತ ದೇಶದಲ್ಲಿ 13-14% ಸ್ವಾಮಿಗಳಿದ್ದಾರೆ. ಅಂದರೆ ನಿಯರ್ ಅಬೌಟ್ 13 to 14 crore, 13-14 ಕೋಟಿ ಸನ್ಯಾಸಿಗಳಿದ್ದಾರೆ. ಎಲ್ಲ ತ್ಯಾಗ ಮಾಡಿ ಸಮಾಜನ ಉದ್ಧಾರ ಮಾಡಬೇಕು, ಸಮಾಜಕ್ಕೆ ಶಕ್ತಿ ತುಂಬಬೇಕು, ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು ಅಂತ ಜೀವನ ಸವಿಸ್ತಾ ಇದ್ದಾರೆ. ಆದ್ರೆ ನಾವು ಎಚ್ಚರ ಆಗ್ತಾ ಇಲ್ಲ. ಹಳ್ಳ್ಯಾಗ ಒಂದು ಮಾತಿದೆ, ಯಾರಿಗೆ ನಿದ್ದೆ ಹತ್ತಿರ್ತದೋ ಅವ್ರನ್ನ ಎಚ್ಚರ ಮಾಡೋದು ಭಾಳ ಸರಳ. ನಿದ್ದೆ ಹತ್ತಿದಂಗೆ ನಾಟಕ ಮಾಡ್ತಾರಲ್ಲ ಅವ್ರನ್ನ ಎಚ್ಚರ ಮಾಡೋಕ್ಕಾಗೋದಿಲ್ಲ. ಅಕ್ಷರಶಃ ಈಗಿನ ಭಾರತೀಯರು ನಾವು ನಿದ್ದೆ ಹತ್ತಿದಂಗೆ ನಾಟಕ ಮಾಡೋ ಜನ. ನಮಗೇನು ಗೊತ್ತಿಲ್ಲ, ದೇಶ ಕೆಡ್ತಾ ಇದೆ, ಧರ್ಮ ಕೆಡ್ತಾ ಇದೆ ಅಂತ, ನಾವೇನು ಅನಾಚಾರ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ, ನಾವೆಲ್ಲಿ ಹಾದಿ ತಪ್ಪಿದ್ದೀವಿ, ನಾವು ಎಲ್ಲಿ ಆಚಾರ ವಿಚಾರ ಸಂಸ್ಕಾರ ತಪ್ಪೇವಂತ ನಮ್ಗೆ ಗೊತ್ತಿಲ್ಲ. ಗೊತ್ತಿದ್ದು ರಾತ್ರಿ ನೋಡಿದ ಬಾವಿಗೆ ಹಗಲು ಬೀಳೋ ಜನ ನಾವು. ಅಂದ್ರೆ ಮಲ್ಕೊಂಡಂಗೆ ನಾಟಕ ಮಾಡೋದು, ದೇವ್ರ ಪೂಜೆ ಮಾಡ್ದಂಗೆ ಮಾಡೋದು, ಧರ್ಮಾಚರಣೆ ಮಾಡ್ದಂಗೆ ಮಾಡೋದು. ಏನು ಇವ್ರನ್ನ ಬಿಟ್ಟರು ಧರ್ಮ ಮಾಡೋರು ಭೂಮಿ ಮೇಲೆ ಯಾರೂ ಇಲ್ಲಪ್ಪ ಅನ್ಬೇಕು. ನಮ್ಮನ್ನು ನೋಡಿದ್ರೆ ಮೆರವಣಿಗೆ ಮಾರನೇ ದಿವಸ ನಮ್ಮ ಮನೆಗೆ ಬಂದ್ರೆ ವಾಪಸ್ ಬರಬಾರ್ದು ಅನಿಸ್ಬೇಕು. ಹಂಗದೀವಿ ನಾವು. ಒಂದು ಸ್ವಲ್ಪ ಬಹುತೇಕ ಒಂದು 500 ವರ್ಷದಾಗ ನಮ್ಮ ಚರ್ಮ ದಪ್ಪ ಆಯ್ತಂತ ಕಾಣ್ತದೆ. ಎಲ್ಲಿ ಸೂಕ್ಷ್ಮ ಜನ ಇದ್ರು, ಎಲ್ಲಿ ಭಾಳ ತಿಳಿಯಾದ ಆಲೋಚನೆ ನಡೀತಿತ್ತು, ಅಲ್ಲಿ ಸೂಕ್ಷ್ಮತೆ ಮತ್ತು ತಿಳಿತನ ಯಾಕೆ ಹೋಯಿತು ಅಂದರೆ ಅವ್ರು ಹೇಳಿದ್ರಲ್ಲ, ತಲೆ ಕೆಟ್ಟಿದೆ, ವಿವೇಕ ಕೆಟ್ಟಿದೆ, ಜ್ಞಾನ ದೂರ ಮಾಡಿದೆ. ನಾನು ಹೇಳ್ತಾ ಇದ್ದೆ ಕಥೆನ ಹನುಮಂತನ ಬಗ್ಗೆ. ಎಲ್ಲರೂ ದೊಡ್ಡ ಬಂಡೆಗಳನ್ನು ತಂದು ಹಾಕ್ತಿದ್ರು. ಹನುಮಂತ ಭಾಳ ಪ್ರೇಮ ಪ್ರಭುವಿನ ಮೇಲೆ, ಶ್ರೀರಾಮನ ಮೇಲೆ. ಎಲ್ಲರೂ ಹೆಚ್ಚು ಕಡಿಮೆ ಒಂದು ಇಷ್ಟು ಗಾತ್ರದ ಬಂಡೆ ತಂದರೆ ಅವ 1 ಮೊಳ ಹೆಚ್ಚಿಗೆ ಗಾತ್ರದ್ದೇ ಬಂಡೆ ತಂದು ಹಾಕ್ತಿದ್ದ. ದೊಡ್ಡ ಕಲ್ಲು ಯಾರಿಗೂ ಎತ್ತಕ್ಕೆ ಆಗ್ಲಾರದ ಕಲ್ಲು ತಂದು ಅವ ಎತ್ತಿ ಒಗೀತಿದ್ದ. ಮತ್ತು ಅದ್ರ ಮೇಲೆ ರಾಮ್, ಶ್ರೀರಾಮ್, ಪ್ರಭು ಶ್ರೀರಾಮ್ ಅಂತ ಬರೆದು ಎಸಿತಿದ್ದ. ಹನುಮಂತ ಪ್ರಭು ಶ್ರೀರಾಮ್ ಅಂತ ತಂದು ಬರೆದು ಎಸೆದ ಕಲ್ಲು ಸಮುದ್ರದೊಳಗೆ ಮುಳುಗುತ್ತಿರ್ಲಿಲ್ಲಂತ, ತೇಲ್ತಿತ್ತಂತ. ಇದನ್ನು ಶ್ರೀರಾಮಚಂದ್ರ ನೋಡಿದ, ರಾಮ್ ನೋಡಿದ, ಅವನು ಅಲ್ಲೇ ಇದ್ನಲ್ಲ.
ನಾನು ಒಂದು ಪ್ರಯೋಗ ಮಾಡಬೇಕು ನೋಡಬೇಕು ಅಂತ ಅವನು ಒಂದು ಕಲ್ಲು ತೊಗೊಂಡ, ತನಗೆ ನೀಗಿದ್ದು, ತನಗೆ ಎತ್ತು ಅಂತದ್ದು. ಆ ಕಲ್ಲು ತೊಗೊಂಡು ಅದ್ರ ಮೇಲೆ ರಾಮ್ ಅಂತ ತನ್ನ ಹೆಸರು ತಾನ ಬರೆದ. ಮತ್ತು ತಂದು ಯಾರು ಇರಲಾರ್ದ ಕಾಲಕ್ಕೆ ಅದನ್ನು ನೀರೊಳಗೆ ಒಗದ. ಅದು ತೇಲಿಲ್ಲ, ಡುಬುಕ್ಕಂತ ಮುಳುಗಿಬಿಡ್ತು. ಯಪ್ಪ, ಯಾರು ನೋಡಲಿಲ್ಲ ಉಳಿದ್ಯಾ ಅಂದ್ಕೊಂಡ. ಹನುಮಂತ ನೋಡಿಬಿಟ್ಟಿದ್ದ. ಹನುಮಂತ ಯಾಕೆ ನೋಡಿದ್ದ ಅಂದರೆ, ಅವನಿಗೇನು ದೇವ್ರು 2 ಕಣ್ಣು ಕೊಟ್ಟಿದ್ನಲ್ಲ, ಒಂದು ಕಣ್ಣು ಜಗತ್ತಿನ ಮೇಲೆ ಇರ್ತಿತ್ತು, ಒಂದು ಕಣ್ಣು ತನ್ನ ಗುರು ರಾಮನ ಮೇಲೆ ಇರ್ತಿತ್ತು. ಯಾವಾಗಲೂ ಅವನು ನಮಗೂ ಹಂಗೆ ಇರಬೇಕು. ಇವ ರಾಮ ಮೆಲ್ಲಕ್ಕೆ ಬಂದ, ಮತ್ತು ಯಾರಿಗೂ ಹೇಳಬೇಡ ಅಂದ. ಅವ ಅಂದ, ಈಗ ಹೇಳೋದಿಲ್ಲ, ಹಿಂಗೆ ಊರಾಗ ನಡು ಸರ್ಕಲ್ನಾಗ ಮಂದಿ ಕೂಡಲಿ ಅವಾಗ ತೆಗಿತೀನಿ ಸುದ್ದಿ ಅಂದ. ಅದು ಪ್ರೇಮ, ಅದು ಗುರು ಶಿಷ್ಯ ಸಂಬಂಧ, ಅದು ಸ್ನೇಹ, ಅದು ಟ್ರೂ ಲವ್, ಅನ್ಕಂಡೀಷನಲ್ ಲವ್. ಹಂಗೆ ಪ್ರೇಮ ಇದ್ರೆ ಅಂಥವು ಮಾತಾಡೋಕ್ಕೆ ಸಾಧ್ಯ ಇದೆ. ರಾಮಂದ ಆಗಿದ್ದಾಗಲಿ ನೋಡೋಣ ಏನಾಗ್ತದೆ. ಆಯಿತು, ಶ್ರೀಲಂಕೆಗೆ ಹೋದರು, ಯುದ್ಧ ಮಾಡಿದರು, ಸೀತಾನ ಕರ್ಕೊಂಡ್ರು, ಅಯೋಧ್ಯೆಗೆ ಬಂದರು, ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದರು. ಅವ್ರು ಗೆದ್ದಿದ್ರಲ್ಲ, ಅದ್ರದ್ದೊಂದು ಪ್ರೋಗ್ರಾಮ್ ಮಾಡಿದರು. ಹನುಮಂತ ಭಾಷಣ ಮಾಡಲಿ ಅಂತ ಹೇಳಿದರು. ರಾಮ್ಗೆ ಸಾವಕಾಶ ಡವ ಚಾಲುವಾಯ್. ಅದು ಸುದ್ದಿ ತೆಗೆದ್ರೆ ನಾವು ಮಂದ್ಯಾಗ ಅಬರು ಹೋದ್ರೆ ಭಾಳ ನಾಚ್ತೀವಿ. ಅಬರು ಇರೋದಿಲ್ಲ, ಅದು ಬೇರೆ ಮಾತು. ಆದರೂ ಮಂದ್ಯಾಗ ಅಬರು ಉಳಿಬೇಕು ಅಂತೀವಲ್ಲ, ಇದು ಅವಾಗೂ ಇತ್ತು. ಸಾವಕಾಶ ರಾಮ ಯಾರಿಗೂ ಗೊತ್ತಾಗಲಾರ್ದಂಗೆ ಕೈ ಜೋಡಿಸಿದ. ಆದರೂ ಹನುಮಂತ ಬಂದು ನಿಂತು ಎಲ್ಲ ಹೇಳಿದ. ಹಿಂಗಾಯ್ತು, ಹಿಂಗೆ ಯುದ್ಧ ಮಾಡಿದ್ವಿ, ಅವ್ನು ಹೊಡೆದ್ವಿ, ಇವ್ನು ಹೊಡೆದ್ವಿ, ಅಷ್ಟು ಗುದ್ದಾಡಿದ್ವಿ, ಇಷ್ಟು ಗುದ್ದಾಡಿದ್ವಿ. ಹಾಂ, ನಿಮಗೆ ನಾ ಇನ್ನೊಂದು ಮಾತು ಹೇಳಬೇಕು ಅಂದ. ಯಾವಾಗ ಹನುಮಂತ ಇನ್ನೊಂದು ಮಾತು ಅಂದನಲ್ಲ, ರಾಮನ ಕಿವಿ ನೆಟ್ಟಗಾದ. ಇವ ಬಹುತೇಕ 100ಕ್ಕೆ 100 ಅದ ಸುದ್ದಿ ತೆಗಿತಾನೆ. ಅವಾಗ ಹನುಮಂತ ಹೇಳ್ದ, ಏನೂ ಇಲ್ಲ, ಅಲ್ಲಿ ಸಮುದ್ರದೊಳಗಡೆ ದೊಡ್ಡ ಬಂಡೆ ನಾನು ತೊಗೊಂಡು ಹೋಗಿ ರಾಮ್ ಅಂತ ಬರೆದು ಹಾಕ್ತಿದ್ದೆ, ಎಲ್ಲ ತೇಲ್ತಿದ್ವು. ಒಂದಿನ ಇದನ್ನು ನೋಡಿ ಸ್ವತಃ ಪ್ರಭು ಶ್ರೀರಾಮಚಂದ್ರ, ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ತಾನೂ ಒಂದು ಕಲ್ಲು ತಂದು ಹಾಕಿದ. ಆದರೆ ಅದು ತೇಲಿಲ್ಲ, ಡುಬುಕ್ಕಂತ ಮುಳುಗ್ತು. ಎಲ್ಲರೂ ನಕ್ಕರು, ನೀವು ನಕ್ಕಂದು ನಕ್ರು. ಆದರೆ ಹನುಮಂತ ಹೇಳ್ದ, ನನ್ನ ಕಲ್ಲು ಯಾಕೆ ತೇಲ್ತು ಅಂದರೆ, ಅವ್ರ ಕಲ್ಲು ಯಾಕೆ ಮುಳುಗ್ತು ಅಂದರೆ, ನಾನು ಕಲ್ಲು ಎಸಿಬೇಕಾದ್ರೆ ಪ್ರಭು ಶ್ರೀರಾಮಚಂದ್ರನೇ ದೊಡ್ಡವನು, ಗುರುವೇ ದೊಡ್ಡವನು, ದೇವರೇ ದೊಡ್ಡವನು, ಧರ್ಮವೇ ದೊಡ್ಡವನು ಅಂತ ಎಸಿತಿದ್ದೆ. ಅವನು ಮುಳುಗ್ತತೋ ತೇಲ್ತದೋ ಅಂತ ನೋಡ್ಬೇಕಂತ ಅನುಮಾನ ಮಾಡಿ ಎಸಿತಿದ್ದ. ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಸೋಲಿಲ್ಲ, ಎಲ್ಲಿ ಅನುಮಾನ ಇದೆಯೋ ಅಲ್ಲಿ ಗೆಲುವಿಲ್ಲ. ಆದ್ದರಿಂದ ನನ್ನ ಕಲ್ಲು ತೇಲ್ತು, ಅವನ ಕಲ್ಲು ಮುಳುಗಿತು ಅಂತ ಹೇಳಿ. ಎಷ್ಟು ಚಂದಿಲ್ಲ ರಾಮಾಯಣ. ನಾವು ರಾಮಾಯಣ ಅಂದರೆ ಬರೀ ಏನೇನೋ ಚಸ್ಮ ಹಾಕೊಂಡು ನೋಡ್ತೀವಿ. ರಾಮಾಯಣ ಅಂದರೆ ಇಂಥ ಅಸಂಖ್ಯಾತ ಪ್ರೇರಣಾತ್ಮಕ ಸಂಗತಿಗಳಿಂದ ಕೂಡಿರುವಂಥ ವಿಶ್ವಕೋಶ. ಪ್ರತಿ ಮನೆಯೊಳಗೂ ಅದರ ವಾಚನ ನಡಿಬೇಕು, ಅದರ ಗಾಯನ ನಡಿಬೇಕು, ಅದರ ಚಿಂತನ ನಡಿಬೇಕು, ಮಂಥನ ನಡಿಬೇಕು. ರಾಮಾಯಣ ಯಾವ ಮನೆಯೊಳಗಡೆ ಚಿಂತನ ನಡೀತದೋ, ಮಂಥನ ನಡೀತದೋ, ಆ ಮನೆಯೊಳಗಡೆ ತಂದೆ ತಾಯಿ ಕಣ್ಣೀರು ಹಾಕೋದಿಲ್ಲ, ತಂದೆ ತಾಯಿ ತಲೆ ತಗ್ಸೋದಿಲ್ಲ, ಆ ಮನೆಗೆ ಅವಮಾನ ಆಗೋದಿಲ್ಲ, ಆ ಕುಲದ ಮರ್ಯಾದೆ ಹೋಗೋದಿಲ್ಲ. ಅಂಥ ಪಾಠ ರಾಮಾಯಣದೊಳಗಡೆ ಇದ್ದಾವೆ. ಆಯಿತು, ಎಲ್ಲ ಪ್ರೋಗ್ರಾಮ್ ಮುಗೀತು. ಇಷ್ಟೆಲ್ಲ ಮಂದಿ ನನಗೆ ಉಪಕಾರ ಮಾಡಿದ್ದೀರಿ ಸೀತಾಮಾತೆಯನ್ನು ಕರ್ಕೊಂಡು ಬರೋದಕ್ಕೆ, ಅದಕ್ಕೆ ನಾನು ನಿಮಗೆಲ್ಲ ಒಂದೊಂದು ಗಿಫ್ಟ್ ಕೊಡಬೇಕು ಅಂತ ಪ್ರಭು ಶ್ರೀರಾಮಚಂದ್ರ ಒಬ್ಬೊಬ್ಬರಿಗೆ ಒಂದೊಂದು ವಸ್ತುಗಳನ್ನು ಕೊಡ್ತಿದ್ದ. ಕೊನೆಗೆ ಹನುಮಂತನ ಸರದಿ ಬಂತು. ಹನುಮಂತನಿಗೆ ಏನು ಕೊಡಬೇಕು ಅಂತ ವಿಚಾರ ಮಾಡಿ ಕೌಸ್ತುಭಮಣಿಯನ್ನು ಕೊಟ್ಟ. ಕೌಸ್ತುಭಮಣಿ ಅಂದರೆ ಅತ್ಯಂತ ದುಬಾರಿ, ಅತ್ಯಂತ ಬೆಲೆ ಬಾಳುವಂಥ ಒಂದು ಮಣಿ, ಅದು ರತ್ನ. ಎಲ್ಲರೂ ಅವ್ರಿಗೆ ಏನೇನು ಸಿಕ್ಕಿತ್ತಲ್ಲ ಗಿಫ್ಟ್ ಬಾಕ್ಸ್, ಅದನ್ನು ತಗೊಂಡು ಖುಷಿಯಿಂದ ದೂರ ಹೋದರು. ಇವನಿಗೆ ಕೊಟ್ಟಿದ್ರಲ್ಲ ಕೌಸ್ತುಭಮಣಿ, ಅದನ್ನು ತಗೊಂಡು ಹಿಂದೆ ಹೋದ, ಸ್ಟೇಜ್ ಹಿಂದೆ ಹೋದ. ಸ್ಟೇಜ್ ಹಿಂದೆ ಹೋದ ಹನುಮಂತ 4 ನಿಮಿಷದೊಳಗೆ ವಾಪಸ್ ಬಂದು ಹನುಮಂತನ ಅಂಗೈಯೊಳಗೆ ನೋಡ್ತಾರೆ, ಕೊಟ್ಟಿದ್ದು ಅತಿ ಹೆಚ್ಚು ಕಿಮ್ಮತ್ತಿನ ಕೌಸ್ತುಭ ಮಣಿಯನ್ನು ಹನುಮಂತ ಜಜ್ಜಿ ಪುಡಿ ಮಾಡ್ಕೊಂಡು ತಂದ. ಸಣ್ಣಗೆ ಜಜ್ಜಿ ಪುಡಿ ಮಾಡಿಬಿಟ್ಟಾನ. ಅದನ್ನು ರಾಮ್ಗೆ ಹೆಂಗೆ ಅನಿಸಿರ್ಬೇಕು, ಜನಕ್ಕೆ ಹೆಂಗೆ ಅನಿಸಿರ್ಬೇಕು ಹೇಳಿ. ಎಲ್ಲ ಜನ ಹನುಮಂತಗೆ ಅದನ್ನು ಕೊಡ್ಬೇಕಾರೆ ಅಂತಿದ್ರು, ನಮಗೆ ಯಾಕೆ ಕೊಡಬಾರ್ದು ಅಂತ. ಅವನ ಕೈಯಾಗ ಕೊಟ್ಟಾರ, ಅದನ್ನು ತಂದು ಹಿಂಗೆ ಮಾಡಿ ಇಟ್ಟಾನ. ಒಂದು ಮಾತೈತೆ ಕೇಳಿರಿ, ಮಂಗ್ಯನ ಕೈಯಾಗ ಮಾಣಿಕ್ಯ ಕೊಟ್ರ ಕೇಳಿರಿಲ್ಲೋ? ಇದೇ ಅದು.
ಇದೆ ಅದು. ಎಲ್ಲರೂ ಕೇಳ್ತಾರ, ಅರೇ ನಿನಗೇನು ಬುದ್ಧಿ ಇಲ್ಲ ಮಾರಾಯ, ಅಂಥ ಕಿಮ್ಮತ್ತಿನ ಕೌಸ್ತುಭ ಮಣಿ ಜಜ್ಕೊಂಡು ಬಂದಿಯಲ್ಲ, ನಿನಗೇನು ತಿಳಿಯೋದಿಲ್ಲ ಅಂತ ಕೇಳ್ತಾರೆ. ಅವಾಗ ಸ್ವಾಮಿ ಆಂಜನೇಯ ಒಂದು ಮಾತು ಹೇಳ್ತಾನೆ, ಪ್ರತಿಯೊಬ್ಬ ಭಾರತೀಯ ಇದನ್ನು ಎದೆಯೊಳಗೆ ಇಟ್ಕೋಬೇಕು, ಇದೇ ನಮಗೆ ಶಾಸನ. ಏನು ಹೇಳ್ತಾನೆ ಗೊತ್ತೈತಿ ಹನುಮಂತ? ಕೌಸ್ತುಭ ಮಣಿ ತೊಗೊಂಡು ನಾನೇನು ಮಾಡಲಿ, ನೀವು ಕೊಟ್ರಿ, ನಾ ಬಾಜು ಹೋದೆ, ಕಣ್ಣಿಗೆ ಹಚ್ಕೊಂಡು ನೋಡಿದೆ, ಕಿವಿಗೆ ಹಚ್ಕೊಂಡು ನೋಡಿದೆ, ಎಲ್ಲ ತಪಾಸ್ ಮಾಡಿದೆ, ಎಲ್ಲಿ ಹುಡುಕಿದ್ರು ಇದ್ರೊಳಗೆ ರಾಮ್ ಅನ್ನೋ ಶಬ್ದ ಇಲ್ಲ. ಯಾವುದ್ರೊಳಗೆ ರಾಮ್ ಅನ್ನೋ ಶಬ್ದ ಇಲ್ಲೋ ಅದರಲ್ಲಿ ಕಸಕ್ಕೆ ಸಮಾನ. ಅದನ್ನು ತಗೊಂಡು ನಾನೇನು ಮಾಡಲಿ? ಎಲ್ಲಿ ರಾಮನೋ ಅಲ್ಲಿ ಹನುಮನು. ಎಂಥ ಎಂಥ ಆದರ್ಶಿ! ಅಂಥ ಸ್ವಾಮಿ ಆಂಜನೇಯ ಸ್ವಾಮಿ ನಿಷ್ಠೆಗೆ, ಕರ್ತವ್ಯ ಪ್ರಜ್ಞೆಗೆ, ಬಾಹುಬಲಕ್ಕೆ, ಆತ್ಮಬಲಕ್ಕೆ ಜಗತ್ತಿನಲ್ಲಿ ಹನುಮಂತನಿಗಿಂತ ಶ್ರೇಷ್ಠವಾದ ಉದಾಹರಣೆ ಮತ್ತೊಂದಿದೆ. ಬಾಹುಬಲಿ, ಅವನ ಹೆಸರದು ಬಾಹುಬಲಿ ಅನ್ನೋದು. ಎಂಥ ಶಕ್ತಿವಾನ್ರಿ! ತರುಣರಾದವರು, ತರುಣಿಯರಾದವರು ಆಂಜನೇಯನನ್ನು ಯಾಕೆ ಆದರ್ಶವಾಗಿ ಇಟ್ಕೋಬೇಕಂದ್ರೆ, ಸಮಾಜ ಶಕ್ತಿವಂತ ಆಗಬೇಕಾದ್ರೆ, ಸಶಕ್ತ ಆಗಬೇಕಂತಾದ್ರೆ ಆರೋಗ್ಯವಂತ ದೃಢಿಷ್ಠ ತರುಣ ತರುಣಿಯರ ಪಡೆ ನಿರ್ಮಾಣ ಆಗಬೇಕು. ರೋಗಿಷ್ಠರಿಂದ ಸಮಾಜ ಕಟ್ಟೋದಕ್ಕಾಗೋದಿಲ್ಲ. ಹನುಮ ಜಯಂತಿ ಮಾಡೋದ್ರ ಹಿಂದಿನ ಉದ್ದೇಶ ಅದೇ. ಹನುಮ ಜಯಂತಿಯನ್ನು ಆಚರಣೆ ಮಾಡಿ, ಉತ್ಸವವನ್ನು ಮಾಡಿ, ಹನುಮನ ಪುತ್ಥಳಿಯನ್ನು ಪಲ್ಲಕ್ಕಿ ಒಳಗಡೆ ಇಟ್ಟು ಮೆರವಣಿಗೆ ಮಾಡಿ, ಆರತಿ ಕಲಶ ಕುಂಭದಿಂದ ಆನಂದ ಪಡೋದಷ್ಟೇ ಅಲ್ಲ, ಅಂಥ ಮಹಾತ್ಮರ ಆದರ್ಶಗಳನ್ನು, ತತ್ವೋಪದೇಶಗಳನ್ನು, ಜೀವನ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋ ಉದ್ದೇಶ ಈ ಆಚರಣೆ ಹಿಂದೆ ಇದೆ. ಬಂಧುಗಳೇ, ಭಾಳ ಸಂತೋಷ ಆಯಿತು. ಚಂದೂರಿನಲ್ಲಿ ಚಂದದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮಾವೇಶ ಆಗಿದ್ದೇವೆ. ಪ್ರಭು ಶ್ರೀರಾಮಚಂದ್ರ ಮತ್ತು ಸ್ವಾಮಿ ಆಂಜನೇಯ ಅನುಗಾಲವು ನಮ್ಮೆಲ್ಲರಿಗೆ ಕೃಪಾಶೀರ್ವಾದವನ್ನು ಮಾಡಲಿ ಅಂತ ಆಶಿಸಿ, ನಿಮ್ಮೆಲ್ಲರಿಗೆ ಹನುಮ ಜಯಂತಿಯ ಶುಭಾಶಯಗಳನ್ನು ಕೋರಿ ಒಂದು 2-3 ಸಾಂಸ್ಕೃತಿಕ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೋದರ ವಿಠ್ಠಲ್ಜಿಯವರು ಮಾತಾಡಬೇಕಾದ್ರೆ ಭಾರತೀಯ ಸಂಸ್ಕೃತಿಯ 2-3 ಅಭಿಮಾನದ ಸಂಗತಿಗಳನ್ನು ನಮ್ಮ ಮುಂದೆ ಇಟ್ಟು, ಈ ಭಾರತೀಯ ಸಂಸ್ಕೃತಿ ಅನ್ನೋದು ಸಾಗರಕ್ಕಿಂತ ಆಳವಾಗಿದೆ ಮತ್ತು ಮುಗಿಲಿಗಿಂತ ವಿಸ್ತಾರವಾಗಿದೆ. ನಾವು ಎಷ್ಟು ಸೂಕ್ಷ್ಮ ದೃಷ್ಟಿಯಿಂದ ಅವಲೋಕನ ಮಾಡಿದರೂ ಅದರ ಸೀಮೆಯನ್ನು ತಲುಪೋದಕ್ಕಾಗೋದಿಲ್ಲ. ಸಿಂಧೂ ಕಣಿವೆಯ ನಾಗರಿಕತೆಯ ಹೆಜ್ಜೆ ಗುರುತುಗಳಿಂದ ಭಾರತೀಯ ಸಂಸ್ಕೃತಿಯ ಚರಿತ್ರೆ ನಿಚ್ಚಳವಾಗಿ ನಮಗೆ ಕಂಡು ಬರ್ತದೆ. ಭಾಳ ಪ್ರಾಚೀನವಾದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ, ಭಾಳ ಶ್ರೀಮಂತವಾದ ಸಂಸ್ಕೃತಿ. ಶತಶತಮಾನಗಳ ಕಾಲದಿಂದ ಜಗತ್ತಿನ ಕಲ್ಯಾಣವನ್ನು, ಜನ ಕಲ್ಯಾಣವನ್ನು ಮತ್ತು ಆತ್ಮ ಕಲ್ಯಾಣವನ್ನು ಬಯಸುತ್ತಾ ಸತ್ಯದ ವಿರಾಟ್ ದರ್ಶನವನ್ನು ಮಾಡಿಸಿದಂಥ ಋಷಿಗಳು, ಸಂತರು, ಶರಣರು, ಮಹಾತ್ಮರು ಭಾರತೀಯ ಸಂಸ್ಕೃತಿಯ ಪ್ರವರ್ತಕರು. ಒಬ್ಬರ ಹೆಸರು ಉಲ್ಲೇಖ ಇಲ್ಲ ಎಲ್ಲೂ. ಮತ್ತು ಅಂಥ ಋಷಿಗಳ ಬೋಧನೆಗಳು, ಪ್ರಾರ್ಥನೆಗಳು ನಮ್ಮ ಸಂಸ್ಕೃತಿಯ ಜೀವಾಳ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ಏನು ನಮ್ಮ ಸಂಸ್ಕೃತಿದು ವಿಶೇಷತೆ ಅಂದರೆ ಏನಿದೆ ಭಾರತೀಯ ಸಂಸ್ಕೃತಿ ಒಳಗಡೆ ಅಂತ ಯಾವಾಗಾದರೂ ನಮಗೆ ಅನುಮಾನ ಬಂದರೆ, ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಎಲ್ಲೋ ಗಿರಿಯ ಮೇಲೋ, ಗುಹೆಯ ಒಳಗಡೆಯೋ, ಮರದ ಕೆಳಗಡೆನೋ ಕುಳಿತು, ಎಲ್ಲೂ ಜನಾನೇ ಇರದೇ ಇರುವಂಥ ಜಾಗೆ ಒಳಗಡೆ ಕುಳಿತು ಜಗತ್ತಿನ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಲ್ಲ ನಮ್ಮ ಋಷಿಗಳು, ಅದೇ ಭಾರತೀಯ ಸಂಸ್ಕೃತಿಯ ಜೀವ. ಅವ್ರು ಎಂಥ ಪ್ರಾರ್ಥನೆ ಮಾಡ್ತಾ ಇದ್ರು? ಒಂದು 4-6 ಪ್ರಾರ್ಥನೆ ನಿಮ್ಮ ಮುಂದಿಡ್ತೀನಿ. ಆನೋ ಭದ್ರಾಹ ಕ್ರತವೋ ಎಂತು ವಿಶ್ವತಃ, ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಪ್ರೇಯರ್, ಜಗತ್ತಿನ ಅತಿ ಶ್ರೇಷ್ಠ ಪ್ರಾರ್ಥನೆ ಇದು. ಆನೋ ಭದ್ರಾಹ ಕ್ರತವೋ ಎಂತು ವಿಶ್ವತಃ, ಜಗತ್ತಿನ ಮೂಲೆ ಮೂಲೆಗಳಿಂದ ಒಳ್ಳೆಯ ವಿಚಾರಗಳು ನಮ್ಮತ್ತ ಹರಿದು ಬರಲಿ. ಲೆಟ್ ಅಸ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ದ ಎವ್ರಿ ಸೈಡ್ಸ್ ಆಫ್ ದ ವರ್ಲ್ಡ್. ಈಗೇನು ಪ್ರಾರ್ಥನೆ ಹೇಳಿ? ಇದೇನು ಸಾಮಾನ್ಯ ವಿಚಾರ? ಭಾರತ ದೇಶ ಅಂದರೆ ಏನು? ಭಾರತೀಯ ಸಂಸ್ಕೃತಿ ಅಂದ್ರೆ ಏನು? ಎಲ್ಲೆಲ್ಲಿ ಒಳ್ಳೆಯದಿದೆಯೋ ಅಂಥ ಒಳ್ಳೆಯದನ್ನು ಗುರುತಿಸಿ, ಆಸ್ವಾದಿಸಿ, ಅನುಭವಿಸಿ
ಅನುಪಾಲನೆ ಮಾಡುವಂಥ ಜನಾಂಗದ ಚರಿತ್ರೆ. ಇನ್ನೊಮ್ಮೆ ಹೇಳ್ತೀನಿ, ಶಬ್ದ ಚಂದ ಕೇಳಿಸ್ಕೊಡು. ಎಲ್ಲೆಲ್ಲಿ ಒಳ್ಳೆಯದಿದೆಯೋ, ಎಲ್ಲೆಲ್ಲಿ ಒಳಿತಿದೆಯೋ ಅದನ್ನೆಲ್ಲ ಗುರುತಿಸಿ, ಆಸ್ವಾದಿಸಿ, ಅನುಭವಿಸಿ, ಅನುಪಾಲನೆ ಮಾಡುವ ಜನಾಂಗದ ಚರಿತ್ರೆಯೇ ಭಾರತೀಯ ಸಂಸ್ಕೃತಿ. ಏನೇ ಇರಲಿ ಅದು ಒಳ್ಳೆಯದು. ಜಗತ್ತಿನ ಯಾವ ರಂಗು ಭೂಮಿಗೆ ಬೇಕಾದರೂ ಸಂಬಂಧಪಟ್ಟಿರಲಿ, ಇಫ್ ಇಟ್ ಈಸ್ ಗುಡ್ ವಿ ಆರ್ ರೆಡಿ ಟು ಎಕ್ಸೆಪ್ಟ್ ಇಟ್. ಅದು ಚಲೋ ಇದೆ, ಅದರಿಂದ ಜಗತ್ತಿಗೆ ಒಳ್ಳೆಯದಾಗ್ತದೆ, ಅದರಿಂದ ಜನಕ್ಕೆಲ್ಲ ಮಂಗಲ ಆಗ್ತದೆ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಮ್ಮ ಜನ ಅದನ್ನು ಸ್ವಚ್ಛ ಮನಸ್ಸಿನಿಂದ, ಬಿಚ್ಚು ಮನಸ್ಸಿನಿಂದ ಸ್ವಾಗತ ಮಾಡಬೇಕು ಅಂತ ಕಲಿಸಿದ್ದಾರೆ. ಅಂಥ ಋಷಿಗಳು ಈ ಸಂಸ್ಕೃತಿಯ ಪ್ರವರ್ತಕರು. ಅವ್ರ ಪ್ರಾರ್ಥನೆ ನಮ್ಮ ಸಂಸ್ಕೃತಿಯ ಜೀವಾಳ. ಅದಕ್ಕೆ ಅವ್ರು ಹೇಳಿದರು, ಆನೋ ಭದ್ರಾಹ ಕ್ರತವೋ ಎಂತು ವಿಶ್ವತಃ. ಅಸತೋಮ, ಈಗ ದೀಪ ಹಚ್ಚಬೇಕಾದ್ರೆ ಹೇಳಿಲ್ಲ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಆಹಾ, ಎಷ್ಟು ಸುಂದರ ಪ್ರಾರ್ಥನೆ ಇದು. ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿ ಮಾ ಅಂದರೆ ಬೇಡ, ತೇಜಸ್ವಿ ಮಾ ವಿದ್ವಿಷಾವಹೈ, ದ್ವೇಷ ಬೇಡ. ನಮ್ಮೊಳಗಡೆ ದ್ವೇಷ ಮಾಡಿ, ನಮ್ಮೊಳಗಡೆ ಅಸೂಯೆ ಮಾಡಿ, ನಾವೇ ಕಿತ್ತಾಡಿ ನರಳಾಡಿ ಬಡದಾಡಿದ್ರೆ ಏನು ಅರ್ಥ ಇದೆ? ಕೊನೆಯವರೆಗೂ ನಾವು ಕೂಡಿ ಒಂದಾಗಿ ಚೆಂದಾಗಿ ಪ್ರೇಮದಿಂದ ಬದುಕೋಣ ಅಂತ ಪ್ರಾರ್ಥನೆ ಮಾಡಿದ್ದಾರೆ ನಮ್ಮವರು. ಮಾ ವಿದ್ ವಿಷಾವಹೇ, ಎಂಥ ಶ್ರೇಷ್ಠ ಪ್ರಾರ್ಥನೆ ಅಲ್ಲ. ಇನ್ನೂ ಅವರು ಪ್ರಾರ್ಥನೆ ಮಾಡ್ತಾರೆ, ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ. ಹೇ ದೇವ, ನೀನೇನು ನನಗೆ 2 ಕಿವಿಗಳನ್ನು ಕೊಟ್ಟಿದೆಯಲ್ಲ, ಈ 2 ಕಿವಿಗಳಿಂದ ನಾನು ಕೊನೆಯವರೆಗೂ ಮಂಗಲಕರವಾದ ವಿಷಯಗಳನ್ನೇ ಕೇಳೋ ಹಾಗೆ ಆಗಲಿ. ಒಳ್ಳೆಯ ವಿಷಯಗಳೇ ಈ ಕಿವಿ ಮೇಲೆ ಬೀಳಲಿ, ಒಳ್ಳೆಯ ಚಿತ್ರಗಳನ್ನೇ ಈ ಕಂಗಳು ನೋಡಲಿ, ಒಳ್ಳೆಯ ಕಾರ್ಯಗಳನ್ನೇ ಈ ಅವಯವಗಳು ಮಾಡಲಿ. ಎಂಥ ಪ್ರಾರ್ಥನೆ ಮಾಡ್ತಿದ್ರು ನಮ್ಮ ಋಷಿಗಳು. ಅವ್ರದ್ದು ಮುಂದುವರೆದ ಪ್ರಾರ್ಥನೆ ಎಷ್ಟು ಚಂದ ಇದೆ ನೋಡಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಸತ್ಯಂ ವಧ ಧರ್ಮಂ ಚರ. ಇಂಥ ಪ್ರಾರ್ಥನೆ ಜಗತ್ತಿನ ಬೇರೆ ರಂಗಭೂಮಿಗಳಲ್ಲಿ, ಬೇರೆ ಭೂಭಾಗಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಈ ಸಾಂಸ್ಕೃತಿಕ ಪಡಿನೆರಳು ಪ್ರಾರಂಭ ಆಗಿದ್ದೇ ಜಗತ್ತಿನ ಜನರ ಕಲ್ಯಾಣದ ಆಶಯವನ್ನು ಇಟ್ಕೊಂಡು. ಆಶಯ ಹೇಗಿದೆ ನೋಡಿ, ಸತ್ಯಂ ವದ ಧರ್ಮಂ ಚರ. ಯಾರೇ ಇರಲಿ ಸತ್ಯವನ್ನೇ ಮಾತಾಡಬೇಕು, ಧರ್ಮದ ಹಾಗೇನೆ ನಡ್ಕೋಬೇಕು. ಮುಂದೆ ಎಷ್ಟು ಚಂದ ಇದೆ ನೋಡಿ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಮಾತೃವತ್ತು ಪರನಾರೀಷು. ಒಬ್ಬ ಹೆಣ್ಮಗಳು ಅಂದರೆ ಜನ್ಮ ಕೊಟ್ಟ ತಾಯಿ ಇದ್ದ ಹಾಗೆ. ಮಾತೃವತ್ ಪರನಾರೇಶು, ಯಾವ ಹೆಣ್ಮಗಳು ಕಣ್ಣಿಗೆ ಬಿದ್ದರೆ ಆಕೆ ನನ್ನ ತಾಯಿನೇ ಇದ್ದ ಹಾಗೆ ಅಂತ. ಸ್ವತಃ ಹನುಮಂತನೇ ಲಂಕೆಗೆ ಹೋದಾಗ ರಾಮ ಕೊಟ್ಟಿದ್ದು ಒಂದು ಉಂಗುರ ಕೈಯಲ್ಲಿರ್ತದೆ. ಅಶೋಕವನದಲ್ಲಿರೋ ಸೀತೆ ಅಂತಲೇ ಗೊತ್ತಾಗ್ತದೆ. ಸೀತೆ ಮುಂದೆ ಹೋಗಿ ನಿಂತು ಕಣ್ಣೀರು ಹಾಕ್ತಾ ಆನಂದದಿಂದ ಕೈ ಮುಂಚಾಚ್ತಾನೆ. ಸೀತಾಮಾತೆ ಕೈ ಒಳಗಡೆ ಇರೋ ಉಂಗುರ ನೋಡಿ ಖಾತ್ರಿ ಮಾಡ್ಕೋತಾಳೆ, ರಾಮನೇ ಕಳಿಸಿರೋರು. ಅವಾಗ ಹನುಮಂತನೊಂದು ಮಾತು ಕೇಳ್ತಾಳೆ ಸೀತಾಮಾತೆ, ಯಾಕೆ ನಾನು ನೋಡೋದಿಲ್ಲೇನು, ಪ್ರಭು ಸ್ವಾಮಿಗೆ ಹೋಗಿ ಹೇಳೋದಿಲ್ಲೇನು? ಅವಾಗ ಹನುಮಂತ 1-2 ಮಾತು ಹೇಳ್ತಾನೆ, ತಾಯಿ ನಿನ್ನ ಪಾದದ ನೆರಳು ನೋಡಿದ ಮರುಕ್ಷಣ ನನ್ನ ಜೀವನ ಪಾವನಾಗಿ ಹೋಗಿದೆ, ಇನ್ನು ನಿನ್ನ ನೋಡಿ ನಾನೇನು ಮಾಡಲಿ? ಏನು ಮಾತ್ರ ಇದು? ಏನ್ರಿ ಊರ ಹೆಸರು ಎಷ್ಟು ಚಂದದೆ, ಚಂದೂರು. ಚಪ್ಪಾಳೆ ಹೊಡೆಯಕ್ಕೆ ಬರೋದಿಲ್ಲ? ಹೊಡೆಯಿರಿ ಚಪ್ಪಾಳೆ ಜೋರಾಗಿ. ಹಾಂ, ಚಪ್ಪಾಳೆ ಹೊಡೆಯೋದು ಹೇಳ್ಕೊಡ್ತೀನಿ ನೋಡ್ರಿ. ಎಲ್ಲರೂ 2 ಕೈ ಮೇಲೆ ಎತ್ರಿ, ಕೈ ಇದ್ದವ್ರು. ಎತ್ರಿ, ತಮಾಷೆ ಮಾಡಬೇಡ್ರಿ. ನಾನು ಹರಿಕತೆ ಮಾಡ್ತಲ್ಲ, ರುಖೋಜರ್ ನಿಲ್ರಿ. ಎಲ್ಲರೂ 2 ಕೈ ಮೇಲೆ ಎತ್ರಿ, ಭಾರತ್ ಮಾತೆಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ರಿ, ಎಲ್ಲರೂ ಜೋರಾಗಿ. ಅಂತ ಭಾರತ ಮಾತೆಯ ಮಡಿಲನ್ನೇ ತನ್ನ ಲೀಲಾ ವಿನೋದಕ್ಕಾಗಿ ಆಯ್ಕೆ ಮಾಡಿಕೊಂಡ ಪ್ರಭು ಶ್ರೀರಾಮಚಂದ್ರ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ರಿ, ಜೋರಾಗಿ. ಪ್ರಭು ಶ್ರೀರಾಮಚಂದ್ರನನ್ನೇ ತನ್ನ ಎದೆಯೊಳಗೆ ಧರಿಸಿದಂಥ ಪವನ ಪುತ್ರ ಆಂಜನೇಯನಿಗೆ ಒಂದ್ಸರಿ ಜೋರಾಗಿ ಎಲ್ಲರೂ ಚಪ್ಪಾಳೆ ಜೋರಾಗಿ. ಮಾತೃವತ್ ಪರನಾರೀಷು ಸತ್ಯಂ ಶಿವಂ ಸುಂದರಂ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚಾಂ ಜಗತ್ಯಾಂ ಜಗತ್
ತೇನ ತೆಕ್ತೇನ ಭುಂಜಿತಾ ಮಾಗೃದ ಕಸ್ಯ ಸ್ವಿಧನ. ಭಾರತೀಯ ಸಂಸ್ಕೃತಿ, ಭಾರತದ ಇತಿಹಾಸ ಅಂದರೆ ಜಗತ್ತಿನ ವಾಂಗ್ಮಯದಲ್ಲಿ ಎಲ್ಲಿಯೂ ಕಾಣದೇ ಇರುವಂಥ ಸನ್ನಿವೇಶಗಳನ್ನು ತನ್ನ ಗರ್ಭದಲ್ಲಿ ಹುದುಗಿಸಿಟ್ಟುಕೊಂಡಿರುವಂಥ ಸಂಸ್ಕೃತಿ. ನಾನೊಂದು ಸಣ್ಣ 4-5 ಘಟನೆಗಳನ್ನು ನಿಮ್ಗೆ ಹೇಳಬೇಕು, ಅವಾಗ ನಿಮಗೆ ಭಾರತೀಯ ಸಂಸ್ಕೃತಿ ಅಂದ್ರೆ ಏನು ಅಂತ ಅರ್ಥ ಆಗ್ತದೆ. ಉತ್ಥಾನಪಾದ ಅಂತ ಒಬ್ಬ ರಾಜ ಇದ್ದ. ಕೇಳಿದಿರಿ ಕಥೆ? ಕೇಳಿರಿ? ಈಗ ಇದು ಯಾರು ತಪ್ಪು ಅಂತ ಯಾರಿಗೆ ಹೇಳೋದು? ನಾವೆಲ್ಲ ಏನು ಆಸೆ ಪಡ್ತೀವಿ? ದೇಶ ಉಳಿಬೇಕು, ಧರ್ಮ ಉಳಿಬೇಕು, ಸಮಾಜ ಸುಧಾರಿಸಬೇಕಂತ ಆಸೆ ಪಡ್ತೀವಿ. ನಾ ಹೇಳೋ ಮಾತು ಸರಿ ಇದೆ, ಎಲ್ಲರೂ ವಿಚಾರ ಮಾಡೋಣ. ಆದರೂ ನಮ್ಗೆ ನಮ್ಮ ಸಂಸ್ಕೃತಿ ಒಳಗೆ ಏನಿತ್ತು ಅನ್ನೋದು ಗೊತ್ತಿರೋದಿಲ್ಲ. ನನ್ನ ಮಗ ಶಾಣೆ ಆಗಬೇಕು, ಮಗಳು ಶಾಣೆ ಆಗಬೇಕು, ಆದರೆ ನನ್ನ ಮಗ ಏನು ಓದಬೇಕು, ಏನು ಕೇಳಬೇಕು ನಾವು ವಿಚಾರ ಮಾಡೋದಿಲ್ಲ. ಇಷ್ಟು ಮಂದಿ ಹಡ್ದು ಅವ್ವ ಅಪ್ಪ ಇಲ್ಲಿ ಸೇರಿದ್ದೀವಿ, ಎಲ್ಲರೂ ಬಾಜಾರಕ್ಕೆ ಹೋದಿವಿ ಅಂದ್ರೆ ಮಕ್ಕಳು ತಿನ್ನಲಿ, ಉಣ್ಲಿ, ಉಡ್ಲಿ, ಮೆರಿಲಿ ಅಂತ ಏನೇನೋ ತಂದು ಕೊಡ್ತೀವಿ. ಯಾಕೆ? ಒಂದು ಕಥೆ ಪುಸ್ತಕ, ರಾಮಾಯಣ ಮಹಾಭಾರತದ ಪುಸ್ತಕ ತಂದು ಕೊಡೋಕೆ ಆಗೋದಿಲ್ಲ. 10, 15, 20 ವರ್ಷ ಆದರೂ ಅವರಿಗೆ ಧ್ರುವ ಗೊತ್ತಿರೋದಿಲ್ಲ, ನಚಿಕೇತ ಗೊತ್ತಿರೋದಿಲ್ಲ, ರೋಹಿತಾಶ್ವ ಗೊತ್ತಿರೋದಿಲ್ಲ. ಮತ್ತು ಇದಕ್ಕೆ ಸಾಲಿ ಅಂತಾರೇನು, ಶಿಕ್ಷಣ ಅಂತಾರೇನು? ಶರೀರದ ಮೇಲೆ ಕಾವಿ ಬಟ್ಟೆ ಹಾಕೊಂಡು ಸ್ವಾಮಿಗಳಷ್ಟು ಧರ್ಮ ಕಾಪಾಡಬೇಕೇನು? ಸಂಘಟನೆ ಒಳಗೆ ಹೋಗಿ ತ್ಯಾಗ ಮಾಡೋರಷ್ಟು ಧರ್ಮ ಕಾಪಾಡಬೇಕೇನು? ನಮ್ದೇನು ಪಾತ್ರ ಇಲ್ಲೇನು? ಅವ್ರು ಹೇಳಿದ್ರಲ್ಲ ಹೆಂಗೆ ಸಂಸ್ಕೃತಿ ಹಾಳಾಗಕ್ಕೆ ಚಾಲು ಆಗೈತಿ ಅಂತ. ಎಲ್ಲರೂ ಹಚ್ಕೊಂಡು ಕುಂಡಿರ್ತೀವಿ ಮನ್ಯಾಗ TV. ಹೇಳ್ರಿ ನನಗೆ ನೀವು ಒಂದರ TV ಚಾನಲ್, ಒಂದರ ಧಾರಾವಾಹಿಯಾಗ ಅವ್ವ ಮಗಳು ಇದ್ದಂಗೆ ಅತ್ತಿ ಸಸಿ ಅದಾರ ಅಂತ ತೋರಿಸಿದ್ರು. ಒಂದು ಧಾರಾವಾಹಿ ಇದ್ರ ತಂದು ತೋರಿಸಿ. ನಾವು ಊಟ ಬಿಡ್ತೀವಿ, ಖರೆ ನಗು ಬರ್ತೈತಿ ನಿಮಗೆ, ಸಂತ ಆಗುವಂತ. ಇಷ್ಟು ಮಂದಿ ಸಾಕು ಅಂದರೆ ನಾನು ಗೊತ್ತಿರಬೇಕಂತ ನಾನು ತಕರಾರು ಮಾಡಕತ್ತಿಲ್ಲ, ಆಗ್ರಹ ಮಾಡಕತ್ತಿಲ್ಲ. ಇರಬೇಕಿತ್ತಲ್ಲ ನಮ್ಗೆ. ಶಾಲೆಗ ಕಲಿಸ್ಬೇಕಂತ ಎಲ್ಲಿದೆ? ಮನ್ಯಾಗ ಹೇಳಕ್ಕೆ ಆಗೋದಿಲ್ಲ ಇಂಥವ. ವಾರಕ್ಕೊಮ್ಮೆರ ಒಂದು ಹುಡುಗ ಶಾಲೆಗೆ ಹೋಗೋ ಹುಡುಗ ಕತಿ ಓದಬಾರ್ದು, ಪುರಾಣ ಓದಬಾರ್ದು. ಕುತ್ತಿಗೆ ಪೂರ್ತಿ ಕುತ್ತಿಗೆ ಅಳಿಗಾಡಕ್ಕೆ ಚಾಲುವಾಗಿಂದಾಗ ಗ್ವಾಡಿಗೆ ಬೆನ್ನು ಹಚ್ಚಿ ಜಗ್ಗಿ ತಂದು ಹನುಮಂತನ ಗುಡಿಯಾಗ ಕುತ್ಕೊಂಡು ಅನ್ನಪ್ಪ ಜೈ ರಾಮ್ ಶ್ರೀರಾಮ್ ಏನಂತಾನ 2 ಸಲ ಅಂತಾನ, 3ನೇ ಸಲ ಅನ್ನೋದಿಲ್ಲ, ಊರೂರೆಲ್ಲ ಅನ್ನಕ್ಕೆ ಚಾಲೂ ಮಾಡ್ತಾರೆ. ಹೇಳ್ರಿ ಮಕ್ಕಳಿಗೆಲ್ಲ ಇಂಥವು ಕತಿ ಹೇಳ್ರಿ. ಯಾರೋ ಉಳ್ಸೋಕ್ಕಾಗೋದಿಲ್ಲ, ಯಾರ ಕಟ್ಟಕ್ಕಾಗೋದಿಲ್ಲ, ನಾವು ಮಾಡಬೇಕಿದನ್ನು. ಉತ್ಥಾನಪಾದ ಒಬ್ಬ ರಾಜ, ಭಾಳ ದೊಡ್ಡ ರಾಜ. ಅವಂಗ 2 ಹೆಂಡತಿಯರು, ಸುನೀತಿ ಮತ್ತು ಸುರುಚಿ. ಸುನೀತಿಗೆ ಒಬ್ಬ ಹುಡುಗ ಹುಟ್ಟಿದ್ದ, ಸುರುಚಿಗೆ ಒಬ್ಬ ಹುಡುಗ ಹುಟ್ಟಿದ್ದ. ಈ ಸುರುಚಿ ಇದ್ದಳಲ್ಲ, ಈಕೆ ಸಣ್ಣಕ್ಕಿ, ಆಕೆ ಮೇಲೆ ಮಮತೆ ಭಾಳ ಇತ್ತು. ಅರಮನೆಯೊಳಗೆ ಆಕಿದೆ ಕಾರ್ಬಾರ್ ನಡೀತಿತ್ತು. ಒಂದಿನ ರಾಜ ಸಿಂಹಾಸನದ ಮೇಲೆ ಕೂತಿದ್ದ, ರಾಜನ್ ಬಾಜು ಕಿರಿ ರಾಣಿ ಕೂತಿದ್ದಳು ಸುರುಚಿ. ಆ ಕಿರಿ ರಾಣಿ ಮಗನ್ನ ರಾಜ ತೊಡಿ ಮೇಲೆ ಕುಂಡ್ರಿಸ್ಕೊಂಡಿದ್ದ. ಕಥೆ ಎಷ್ಟು ಚಂದದೆ ನೋಡ್ರಿ, ಹೆಂಗದೆ ಭಾರತೀಯ ಸಂಸ್ಕೃತಿ ಒಳಗಡೆ ಪ್ರೇಮವನ್ನು, ನೀತಿಯನ್ನು ಹೆಂಗೆ ಹೆಣದು ಕಟ್ಟಿ ಕೊಟ್ಟಾರ ನಮ್ಮ ಹಿರಿಯರು. ಅವ ಬಂದ, ಹಿರೇ ಹೆಂಡತಿ ಮಗ. ಅವ ಇದನ್ನು ನೋಡಿದ, ಅಪ್ಪನ ತೊಡೆ ಮೇಲೆ ತಮ್ಮ ಕುಂತಿದ್ದು ನೋಡಿದ, ಓಡಿ ಬಂದು ತಾನೂ ಕುತ್ಕೋಬೇಕು ಅಂತ ಪ್ರಯತ್ನ ಪಟ್ಟ. ಈಕೆ ಇದ್ದಳಲ್ಲ ಕಾಕು, ಮಾವಸಿ, ಸಣ್ಣವ್ವ, ಆಂಟಿ, ಆಕಿಗದು ಸಹನ ಆಗಲಿಲ್ಲ. ತನ್ನ ಮಗ ಗಂಡನ ತೊಡೆ ಮೇಲೆ ಕುತ್ಕೋಬೇಕು, ಇವ ಕೂಡಬಾರದು ಅಂತ ದುಡಿದಳು, ತಳ್ಳಿದಳು, ನೂಕಿದಳು. ಹುಡುಗ ಬಿದ್ದ. ಅಪ್ಪಗೆ ಸಂಕಟಾತ್, ಆಕಿಗೆ ನಗು ಬಂತು. ಹುಡುಗ ಹೊಳ್ಳಿ ನೋಡಲಿಲ್ಲ, ಮುಂದೆ ಮಾಡಿ ಹೋಗಿ ಅವ್ಗೆ ಹೇಳಿದ, ಅವ್ವ ಇದೆಂಥ ಅವಮಾನ, ಅಪ್ಪನ ತೊಡಿ ಮ್ಯಾಗ ನಾನು ಕುಂಡ್ರಿಸ್ಕೊಳ್ಳಿಲ್ಲಲ್ಲ, ನಾ ದೊಡ್ಡವಲ್ಲ, ನಂಗೆ ಸಿಗಬೇಕಿತ್ತಲ್ಲ ಮಾನದು. ಅವಾಗ ಅವು ಒಂದು ಮಾತು ಹೇಳ್ತಾಳ, ಮಗನ ಅಪ್ಪನ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಮಾನ ಸಿಗಲಾರದ್ರೇನಾಯ್ತು? ಯಾರೂ ಏರಬಾರ್ದು ಅಂಥ ದೊಡ್ಡ ಸಿಂಹಾಸನಕ್ಕೆ ನೀನು ಏರು, ಹೋಗು ಸಾಧನೆ ಮಾಡು ಅಂತ ಹೇಳ್ತಾ. ಹುಡುಗ ಸಣ್ಣ ಹುಡುಗ, ಹಾಲುಗಲ್ಲದ ಹುಡುಗ, ಎಳೆ ವಯಸ್ಸಿನ ಹುಡುಗ, ಮುಂದೆ ಮಾಡಿ ಅಡವ್ಯಾಗ ಹೋಗಕ್ಕೆ ಚಾಲೂ ಮಾಡ್ತಾನೆ. ಅಪ್ಪಗೆ ಸುದ್ದಿ ಗೊತ್ತಾಗ್ತದೆ. ಹಿಂದೆ ಓಡಿ ಅಪ್ಪ ಬರ್ತಾನೆ, ಅಯ್ಯೋ ಮಗನೇ ಹೋಗಬೇಡೋ, ಅಡವಿಗೆ ಹೋಗಬೇಡೋ, ವಾಪಸ್ ಬಾರೋ, 2 ಊರು ಕೊಡ್ತೀನಿ ಅಂತಾನೆ. ಅಪ್ಪ 2 ಊರು ಕೊಡ್ತೇನೆ ಅಂದರೂ ನೋಡ್ಲಾರ್ದೆ ಮುಂದೆ ಮಾಡಿ ಹೋದ ಹುಡುಗ ಧ್ರುವ ಎಷ್ಟು ಎತ್ತರ ಇರ್ತಾನಂದ್ರೆ
ಜಗತ್ತಿನ ಪ್ರತಿಯೊಬ್ಬರು ಪ್ರತಿದಿನ ಆಕಾಶದೊಳಗೆ ದರ್ಶನ ಮಾಡ್ತಾರ, ಧ್ರುವ ನಕ್ಷತ್ರ ನೋಡ್ತಾರ. ಆ ಹುಡುಗ ಹೇಳ್ತಾನ, ಸಣ್ಣದ ಕಾಸೆ ಮಾಡಬಾರ್ದು, ದೊಡ್ಡದ ಕಾಸೆ ಮಾಡ್ಬೇಕು. ಸಣ್ಣ ವಿಚಾರ ಮಾಡಬಾರ್ದು, ದೊಡ್ಡ ವಿಚಾರ ಮಾಡ್ಬೇಕು. ಸಣ್ಣ ಕೆಲಸ ಮಾಡಬಾರ್ದು, ದೊಡ್ಡ ಕೆಲಸ ಮಾಡ್ಬೇಕು ಅಂತ ಶ್ರೇಷ್ಠ ಅಲ್ಲ ಭಾರತ ದೇಶದ ಧ್ರುವ. ಭಾರತೀಯ ಸಂಸ್ಕೃತಿಯ ಜೀವಾಳ ಯಾರು ಅಂದ್ರೆ ಧ್ರುವ. ಇನ್ನೊಬ್ಬ ಹುಡುಗ ನಿಮಗೆಲ್ಲ ಗೊತ್ತಿರುವಂಥದ್ದೇ, ಈಗ ನಾನು ಅದನ್ನು ಉಲ್ಲೇಖನೂ ಮಾಡಿದ್ದೇನೆ. ಹೊರಗೆ ಹೋಗಿದ್ದ, ಮನ್ಯಾಗ ಬಂದ, ಅಪ್ಪ ಗ್ವಾಡಿಗೆ ಬೆನ್ನು ಹಚ್ಚಿ ಮುಖ ಕೆಳಗೆ ಮಾಡಿ ಕುಂತಿದ್ದ. ನಾವು ಯಾರ್ಯಾರು ವಯಸ್ಸಿನ ಮಕ್ಕಳದೀವೋ ನಮ್ಮ ಮನ್ಯಾಗ ನಮ್ಮ ಅಪ್ಪನ ತಲೆ ಕೆಳಗಾಗಿತ್ತು ಅಂದ್ರೆ ನಮ್ಮ ವಯಸ್ಸಿಗೇನು ಅರ್ಥ ಇಲ್ಲ. ಇನ್ನೊಮ್ಮೆ ಹೇಳ್ತೇನೆ, ಚಂದ ನೆನಪಿಟ್ಕೊಳ್ರಿ. ಹೌದು ಅನ್ನೋ ವಯಸ್ಸಿನ ಹುಡುಗ ಹುಡುಗಿಯರು ನಾವು ಯಾರ್ಯಾರು ಅದೀವಲ್ಲ, ನಮ್ಮ ಅಪ್ಪ ನಮ್ಮವ್ವ ತಲೆ ತೆಳಗೆ ಮಾಡಿ ಕುಂತಿದ್ರು ಅಥವಾ ನಮ್ಮಿಂದ ಅವ್ರ ತಲೆ ಕೆಳಗಾಯಿತು ಅಂದ್ರೆ ನಮ್ಮ ವಯಸ್ಸಿಗೆ ಶಾಣೆತನಕ್ಕೆ ಏನು ಅರ್ಥ ಇಲ್ಲ. ಅಪ್ಪ ತಲೆ ತೆಳಗೆ ಮಾಡಿ ಕುಂತಿದ್ದು ನೋಡಿ ಮಗ್ ಸಹನ ಆಗಲಿಲ್ಲ, ಬಂದು ಕೇಳ್ದ, ಯಾಕೆ ತಲೆ ತೆಳಗೆ ಮಾಡಿ? ಅಪ್ಪ ಕಣ್ಣೀರು ಹಾಕೋತ ಹೇಳ್ದ, ಇಲ್ಲ ನಾಳೆ ಮುಂಜಾನೆ ನಿನಗೆ ಪಟ್ಟ ಕಟ್ಟಬೇಕಿತ್ತು, ನಿಮ್ಮ ಚಿಕ್ಕಮ್ಮಗೆ ಮಾತು ಕೊಟ್ಟೆ, ನಿನಗೆ ಪಟ್ಟ ಕಟ್ಟಕ್ಕೆ ಆಗೋದಿಲ್ಲ. ಅಯ್ಯೋ ಅದ್ರಾಗೇನು ದೊಡ್ಡ ಮಾತೈತಿ, ಬಿಡು. ಇಲ್ಲ ಇನ್ನೊಂದು ತಪ್ಪು ಘಟನಾ ನಡೆದ. ಏನು ಘಟನಾ? ನಿಮ್ಮ ತಮ್ಮಗೆ ಚಿಕ್ಕಮ್ಮನ ಮಗ್ಗ ಪಟ್ಟ ಕಟ್ತೀನಿ ಅಂತ ಮಾತು ಕಟ್ಟಿದ್ದೀನಿ. ಅಯ್ಯೋ ಎಷ್ಟು ಒಳ್ಳೆಯ ವಿಷಯ ಅಲ್ಲ, ನಾ ರಾಜ ಆದ್ರೇನು ತಮ್ಮ ರಾಜ ಆದ್ರೇನು, ಇರ್ಲಿ ಬಿಡು ಅವ ರಾಜ. ಇನ್ನೂ ಒಂದು ಮಾತು ಕೊಟ್ಟಿದ್ದೀನಿ. ಅಪ್ಪ ಏನು ಮಾತು ಕೊಟ್ಟಿ? ನಿನ್ನ ಮಾತು ಉಳಿಬೇಕು, ಹೇಳು. ಏನೂ ಇಲ್ಲ, ನೀ ಇಷ್ಟು ವರ್ಷಗಳ ಕಾಲ ರಾಜ್ಯದಾಗಿರ್ಲಾರ್ದ ವನವಾಸಕ್ಕೆ ಹೋಗ್ಬೇಕಂತ. ಆ ಹುಡುಗ ಏನು ಹೇಳಿದ್ ಗೊತ್ತೈತಿ? ನಮ್ಮಪ್ಪನ ತಲೆ ಎತ್ತಿದ್ದಿರ್ತೈತಿ ಅನ್ನೋದಾದ್ರೆ ಬರೀ ವನವಾಸ ಅಲ್ಲ, ಎಂಥ ಬೇಕಂಥ ತ್ಯಾಗ ಮಾಡಕ್ಕೆ ನಾ ತಯಾರಿದ್ದೀನಿ. ಆ ಹುಡುಗನೇ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ. ಸಣ್ಣ ಮಾತಿದೆ. ಬೆಳಕು ಹರಿದ್ರೆ ಪಟ್ಟ ಕಟ್ಟಬೇಕು, ನೀನು ಪಟ್ಟ ಕಟ್ಟಕ್ಕೆ ಆಗೋದಿಲ್ಲ, ಮಾತು ಕೊಟ್ಟಿನಿ ಅಂತ ಅಪ್ಪ ಅಂದ್ರೆ ನಕ್ಕೋತ ಕಾಡಿಗೆ ಹೋಗ್ತಾನೋ ಒಬ್ಬ ಮನುಷ್ಯ ಈ ದೇಶದಾಗ ಅಂದಿದ್ದೀನಿ. ಸಣ್ಣ ಮಾತದೆ. ನಿನ್ನೆ 15 ರೂಪಾಯಿ ಕೊಟ್ಟಿಲ್ಲ, ಅಪ್ಪ ಮರ್ಡರ್ ಮಾಡ್ಯಾನ ಹುಡುಗ ಭಾರತ ದೇಶದಾಗ, ಕರ್ನಾಟಕದಾಗ 15 ರೂಪಾಯಿ ರೀ. 10 ರೂಪಾಯಿಗೆ ಹಾಡು ಹಗಲು ಭಾರತ ದೇಶದಾಗ ಮರ್ಡರ್ ನಡೆದವ. ಯಾವ ದೇಶದಾಗ ಸ್ವತಃ ಸಿಂಹಾಸನ ಕಿರೀಟಗಳನ್ನು ತೃಣಕ್ಕೆ ಸಮಾನ ಅಂತ ತ್ಯಾಗ ಮಾಡಿ ಅಡವಿಗೆ ಹೋಗಾಕ ಜನ ತಯಾರಿದ್ರು, ಅಂಥ ದೇಶದಾಗ 10 ರೂಪಾಯಿ 20 ರೂಪಾಯಿಗೆ ಅವನ ಅಪ್ಪನ ಮರ್ಡರ್ ಮಾಡೋ ಪ್ರಸಂಗ ಬಂತಂದ್ರೆ ಇದಕ್ಕಿಂತ ಅಸಹ್ಯ, ಇದಕ್ಕಿಂತ ನಿರ್ಲಜ್ಜತನ ಏನೈತೆ ಹೇಳ್ರಿ? ಅವ ಹೋದ ಅಡವಿಗೆ, ಇವ ಹಿಂದೆ ಬಂದ ಭರತ, ಕೇಳಿದ ಏನಾಯ್ತು? ಹಿಂಗಾಯ್ತು. ಅವ ಅಂದ, ಅಣ್ಣ ಅಡವ್ಯಾಗಿದ್ರೆ ನಾ ಗದ್ದುಗೆ ಮೇಲೆ ಏರಿದ್ರೆ ಅದಕ್ಕೇನ್ರ ಅರ್ಥದೆ? ಅಣ್ಣ ಕಂದ ಮೂಲಗಳನ್ನು ತಿಂದು ನಾನು ಪಂಚ ಪಕ್ವಾನ್ನಗಳನ್ನು ತಿಂದ್ರೆ ಅದಕ್ಕೇನ್ರ ಅರ್ಥದೆ? ಇಲ್ಲ. ಎಲ್ಲಿ ರಾಮನೋ ಅಲ್ಲಿ ಧರ್ಮ. ಅಣ್ಣ ಬರೋವರೆಗೂ ಅಣ್ಣನ ಪಾದುಕೆಗಳನ್ನೇ ಸಿಂಹಾಸನದ ಮೇಲೆ ಇಟ್ಟು ಆಳ್ತೀನಿ ಅಂತ ರಾಜ್ಯಭಾರ ಮಾಡಿದ್ರಿ ಭರತ. ಅವ್ರು ಹೇಳಿದ್ರಲ್ಲ, ಜಗತ್ತಿನ 36 ನಾಗರಿಕತೆಗಳು, ಇನ್ನೂ 1,00,000 ನಾಗರಿಕತೆ ಬಂದ್ರು ಇಂಥದ್ದು ಒಂದು ಉದಾಹರಣೆ ಸಿಗಲ್ಲ. ಹೊಡ್ರಿ ಚಪ್ಪಾಳೆನ. ಈಗ ಮಜಾ ಐತೆ, ಕೇಳಿಸ್ಕೊ. ಅಣ್ಣ ಹೋಗ್ಯಾನ, ಅಣ್ಣ ಬರೋ ಮಟ್ಟ ಆಳುವುದಿಲ್ಲ ಅಂತ ಸಿಂಹಾಸನದ ಮೇಲೆ ಪಾದುಕೆ ಇಟ್ಟು ಆಳಿದ ಭರತಿಯಲ್ಲಿ ಏನು ಜಾಗ ಬಿಡ್ತೀಯೋ ನೋಡಿಕೊಳ್ಳೋ ಅನ್ನೋ ನಾವಿಲ್ಲಿ. ಏನಾಗ್ಯದ ನಮ್ಮ ಬುದ್ಧಿಗೆ? ಏನು ಮಬ್ಬು ಕವಿದೈತಿ ನಮ್ಮ ತಲೆಗೆ? ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಎಲ್ಲರೂ ಎಷ್ಟು ಚಂದ ಕೂಡಿ ನಲ್ಕೋತ ಬಾಳ್ತಿದ್ದ ಭಾರತ ದೇಶಕ್ಕೆ ಎಂಥ ಅಸಹ್ಯ ಆಗ್ಯದಲ್ಲ. ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ. ಶಿಬಿ ಚಕ್ರವರ್ತಿ ಅಂತ ಒಬ್ಬ ರಾಜ ಇದ್ದ. ಎಲ್ಲೂ ಸಿಗೋದಿಲ್ಲ ಇದು, ಜಗತ್ತಿನ ಯಾವ ನಾಗರಿಕತೆಯ ವಾಂಗ್ಮಯದಲ್ಲೂ ಸಿಗೋದಿಲ್ಲ. ಅಂಥದ್ದೊಂದಿಷ್ಟು ಕೆಲವು ವ್ಯಕ್ತಿ ಚಿತ್ರಣಗಳು, ವಿಭೂತಿ ಪುರುಷರು ನಮ್ಮಲ್ಲಿದ್ದಾರೆ. ಶಿಬಿ ಚಕ್ರವರ್ತಿ ತನ್ನ ರಾಜ್ಯದ ಸೀಮೆಯೊಳಗಡೆ ಬಿದ್ದಂಥ ಬೇಟೆಗಾರನ ಬಾಣಕ್ಕೆ ತುತ್ತಾದಂಥ ಕಪೋತ ಪಕ್ಷಿಯ ಪ್ರಾಣ ಸಂರಕ್ಷಣೆಯನ್ನು ಮಾಡೋದಕ್ಕೆ ಸ್ವತಃ ತನ್ನ ತೊಡೆಯ ಮಾಂಸಖಂಡವನ್ನು ತೆಗೆದು ತಕ್ಕಡಿಯೊಳಗಡೆ ಇಟ್ಟ ರಾಜ. ಏನು ಹೃದಯ ರೀ! ಎಂಥ ರಾಜತ್ವ, ಎಂಥ ಪ್ರಭುತನ! ಕೊನೆಗೊಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಸಂಗ್ರಾಮ ಸಿಂಹ ಅಂತ ಒಬ್ಬ ರಾಜ ಇತ್ತು. ಬಹಳ ಇದೆ ಭಾರತದ ಇತಿಹಾಸದ ಬಗ್ಗೆ, ಎಷ್ಟು ಹೇಳಿದರೂ ಕಡಿಮೆ. ಹೃದಯ ಬೇಕು, ಕೇಳೋ ಹೃದಯ ಬೇಕು, ತಿಳ್ಕೊಳ್ಳೋ ಅಪೇಕ್ಷೆಗಳು ಬೇಕು. ಸಂಗ್ರಾಮ ಸಿಂಹನಿಗೆ ಬಹಳ ಛಲದಂಕ ಮಲ್ಲ ಆತ.
ಯುದ್ಧ ಮಾಡ್ತಾ 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 ಶರೀರದ ತುಂಬ ಗಾಯಗಳಾಗಿದ್ವಂತ, 80-90 ಗಾಯ ಇದ್ವಂತ ಅವನ ಶರೀರದ ಮೇಲೆ. ಅಂಥ ರಾಜ ಅವ. ಯುದ್ಧ ಮಾಡೋದಕ್ಕೆ ಕೈಯೊಳಗಡೆ ಎತ್ತಿ ಹಿಡಿತಿದ್ದ ಕತ್ತಿ ಖಡ್ಗ 40-50 kg ತೂಕಿರ್ತಿತ್ತಂತ. ರಾಜ ಹೆಂಗಿರ್ಬೇಕು? ಅವನು ದೇಹಾಂತ ಆದಮೇಲೆ ಅವನಿಗೆ ಪಾಪು ಇರ್ತಾನೆ, ಉದಯ ಸಿಂಹ. ಮುಂದೆ ರಾಜ್ಯದ ಸಿಂಹಾಸನದ ಮೇಲೆ ಕುತ್ಕೋಬೇಕಾದವ. ಅವು ತೀರ್ಕೊಂಡಿರ್ತಾವೆ. ಆ ಪಾಪುವಿನ ಉಸಾಬರಿ ಮಾಡೋದಕ್ಕೆ ಒಬ್ಬ ದಾದಿನ ನೇಮಕ ಮಾಡಿರ್ತಾರೆ. ರಾಜರ ಮನೆಯಲ್ಲ, ಏನು ಕೊರತೆ ಇರೋದಿಲ್ಲ. ನರ್ಸ್. ಆಕೆಗೆ ಏನು ಹೇಳಿರ್ತಾರೋ, ಹೊತ್ತಿಗೆ ಕೂಸಿಗೆ ಊಟ ಮಾಡಿಸೋದು, ಅಳಲಾರ್ದಂಗೆ ನೋಡ್ಕೊಳ್ಳೋದು ಆಕೆ ಕೆಲಸ. ಆಕೆ ಭಾಳ ಚಂದ ಜೋಪಾನ ಮಾಡ್ತಿರ್ತಾಳೆ. ಆ ಕೂಸಿನ ಬದಲಿ ರಾಜ್ಯಭಾರ ನೋಡ್ಕೊಳ್ಳೋದಕ್ಕೆ ಒಬ್ಬ ಸೇನಾಪತಿ ನೇಮಕ ಮಾಡಿರ್ತಾರೆ. ಅವನ ಹೆಸರು ಬನವೀರ. 4-6 ದಿವಸ, 4-6 ವಾರ, 4-6 ತಿಂಗಳು ಆದ್ಮೇಲೆ ಬನವೀರನ ತಲೆಯಾಗ ಒಂದು ವಿಚಾರ ಬರ್ತದೆ. ಏನು ವಿಚಾರ ಅಂದ್ರೆ, ಈ ಕೂಸು ಬೆಳೆದು ದೊಡ್ಡವನಾಗಿ ರಾಜ ಆಗೋವರೆಗೂ ನಾ ಸುಮುಖ ಇದ್ದು ದುಡಿದ್ರೆ ಏನು ಅರ್ಥದೆ? ಒಂದು ಉಪಾಯ ಮಾಡಬೇಕು, ಈ ಕೂಸು ಸಾಯಿಸಿ ಬಿಡ್ಬೇಕು. ಕೆಟ್ಟ ವಿಚಾರ ಬಹಳ ಬೇಗ ತಲೆಯಾಗ ಬರ್ತದ್ರಿ. ಒಳ್ಳೆಯ ವಿಷಯ ತಲೆಯಾಗ ಬರೋದೇ. ಉಪ್ಪು ತಿಂದು ಮನೆಗೆ ಕನ್ನ ಬಗೆಯೋದು ಗೊತ್ತಿರ್ಲಾರ್ದಂಗೆ ಎದೆಯಾಗಿ ಬಂದ್ಬಿಡ್ತದೆ. ಅವನ ತಲೆಯಾಗ ವಿಚಾರ ಬಂತು, ಏನಾದರೂ ಮಾಡಿ ರಾಜಕುಮಾರರನ್ನು ಮುಗಿಸ್ಬೇಕು ಅನ್ನೋ ಕೂಟ ಉಪಾಯ ಸೇವಾ ಮಾಡೋ ದಾಸಿಗೆ ಗೊತ್ತ. ಏನು ಮಾಡಾಕಿ? ಆಕೆ ಕೈಯಾಗ ಏನು ಶಕ್ತಿ ಇದೆ, ಸೇನೆ ಇದೆ, ಇವನೇನು ತಡೆಯೋಕ್ಕಾಗುತ್ತದೆ? ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಆಕೆ ಒಂದು ಉಪಾಯ ಮಾಡಿದಳು. ಏನು ಉಪಾಯ ಮಾಡಿದಳು ಅಂದರೆ, ಈ ರಾಜ್ಯದ ರಾಜಕುಮಾರನಾದ ರಾಜನ ಮಗ ಏನು ಹಾಸಿಗೆ ಮೇಲೆ ಮಲ್ಕೊಂಡು ಕಿಲ ನಗ್ತಾ ಇದ್ದಾನೆ, ಅವ ಉಳಿಬೇಕು. ಅದಕ್ಕೆ ನಾ ಏನಾದರೂ ತ್ಯಾಗ ಮಾಡಬೇಕಂತ ವಿಚಾರ ಮಾಡಿ ಮನೆಗೆ ಹೋಗಿ ಅದೇ ವಯಸ್ಸಿನ ತನ್ನ ಕರುಳ ಕುಡಿಗೆ ರೇಷ್ಮೆ ವಸ್ತ್ರ ತೊಡಿಸಿ ಆ ಕೂಸು ತಂದು ರಾಜಕುಮಾರ ಮಲ್ಕೊಳ್ಳೋ ಪಲ್ಲಂಗದ ಮೇಲೆ ಹಾಕ್ತಾನೆ. ಮತ್ತು ರಾಜಕುಮಾರ್ ಒಂದು ಗಡಿಗೆ ಮ್ಯಾಗಿಟ್ಟು ಇಬ್ಬರು ಸೈನಿಕರಿಗೆ 4 ರೂಪಾಯಿ ಕೊಟ್ಟು ಸಹಾಯ ಮಾಡಿ ಗುಪ್ತವಾಗಿ ಬೇರೆ ಊರಿಗೆ ಕಳಿಸ್ತಾನೆ. ಆಕೆ ತನ್ನ ಕರುಳ ಕುಡಿ ಚಂದುನಾ, ಆ ಹುಡುಗನ ಹೆಸರು, ಆಕೆ ಮಗನ ಹೆಸರು ಚಂದುನಾ. ಆ ಕೂಸಿನ ಗಡಿಗೆ ಪಲ್ಲಂಗದ ಮೇಲೆ ಇಟ್ಟಿದ್ದ ಮೇಲೆ ಬನವೀರ ಬರ್ತಾನೆ. ಒಬ್ಬ ಮನುಷ್ಯನ ಕರ್ಕೊಂಡ್ಬರ್ತಾನೆ, ಕೊತ್ವಾಲನ್ ಕರ್ಕೊಂಡು. ಆಕೆ ಅಲ್ಲೇ ಇರ್ತಾಳೆ. ಆಕೆ ಹೇಳ್ತಾನೆ, ಈ ಸುದ್ದಿ ಏನಾದರೂ ಹೊರಗೆ ಗೊತ್ತಾದ್ರೆ ನಿನ್ನ ಕತೆ ಮುಗಿಸಿಬಿಡ್ತೀನಿ. ಬಾಗಿಲ್ದಾಗ ಹೆದರ್ಕೋತ ಎದಿ ನಡ್ಗಿಸ್ಕೋತ ಎಡಗೈಯಾಗಿ ಜೀವ ಹಿಡ್ಕೊಂಡು ನಿಂತಿರ್ತಾಳೆ. ಆಕೆ ಕಣ್ಣು ಮುಂದೆ ಪಲ್ಲಂಗದ ಮೇಲೆ ಮಲ್ಕೊಂಡಿದ್ದ ಆಕೆ ಕೂಸಿನ ಕತ್ತರಿಸ್ತಾಳೆ. ಮತ್ತಾಕಿನ ಕರೆದು ಹೇಳ್ತಾರೆ, ತಗೋ ಗಡಿಗ್ಯಾಗ ತುಂಬ್ಕೋ, ಹೊಳ್ಯಾಗ ಹೋಗಿ ಚಲ್ಬಾ. ಕೂಸು ಕಣ್ಣು ಮುಚ್ಚಿತು ಅಂತ ಅಳೋದು, ರಾಜ ಸತ್ ಹೋದ ಅಂತ ಎದಿ ಬಡ್ಕೊಳ್ಳೋದು, ಮನಿ ದೀಪ ಆರ್ತು ಅಂತ ಸಂಕಟ ಪಡೋದು, ಏನೂ ಮಾಡೋಂಗಿಲ್ಲ. ಈಗ ಅವರೆಲ್ಲ ಹೋದ್ಮೇಲೆ ತುಣುಕುಗಳಾಗಿ ಬಿದ್ದಿದ್ದ ತನ್ನ ಕರಡು ಕುಡಿಯನ್ನು ತುಂಬಿಕೊಂಡು ಗಡಿಗೆ ಒಳಗಡೆ ಹಾಕೊಂಡು ಹೊಳಿಗೆ ಓಡಿ ಹೋಗಿ ಹೊಳ್ಯಾಗ ತೇಲಿ ಬಿಡ್ತಾಳ. ದುಃಖೆಲ್ಲ ಸಂಕಟೆಲ್ಲ ಹೊರಗೆ ಕಣ್ಣೀರಾಗಿ ಹೊರಗೆ ಬಂದು ಗಂಗಾ ನದಿಗೆ ಸೇರ್ತದೆ. ಓಡಿ ಹೋಗಿ ಮತ್ತೊಂದು ಕಡೆ ಸಂರಕ್ಷಣೆ ಮಾಡಿದ್ದ ರಾಜಕುಮಾರನ ಸಾಕೋ ಉಪಾಯ ಮಾಡ್ತಾಳ. ರಾಜಕುಮಾರನ ಸಾಕಿ ಬೆಳೆಸೋದಕ್ಕೆ ಉಪಾಯ ಮಾಡಿ ಬೆಳೆಸ್ತಾಳ. ಆ ಹುಡುಗ ದೊಡ್ಡವಾಗಿ ಬೆಳಿತಾನ, ವಾಪಸ್ ಬಂದು ಮೇವಾಡದ ರಾಜ್ಯಭಾರ ವಹಿಸ್ತಾನ. ಅವನ ಹೆಸರು ಉದಯ ಸಿಂಹ. ಮತ್ತು ಈ ತ್ಯಾಗ ಮಾಡಿದ ಆ ಮಹಾಪುಣ್ಯಾತ್ಮೆ ಹೆಸರು ಪನ್ನಾದಾಸಿ. ನಮ್ಮ ಸಂಸ್ಕೃತಿ ಕಟ್ಟದವರು ಪನ್ನಾದಾಸಿ ಅಂತ ಸೇವಕಿಯರು. ಏನು ತ್ಯಾಗರಿ ಇದು! ಎಂಥ ಹೃದಯ ಮಹಾತಾಯಿದು ಹೇಳಿ. ದೇಶ ಉಳಿಬೇಕು, ಧರ್ಮ ಉಳಿಬೇಕಂದ್ರೆ ಪ್ರತಿಯೊಬ್ಬರು ತಮ್ಮ ಪಾಲಿನ ಕೆಲಸ ಕಾರ್ಯ ಕರ್ತವ್ಯಗಳನ್ನು ಮಾಡಬೇಕು. ಏನೇನು ಮಾಡಬೇಕು? 4 ಮಾತು. 1, ನಮ್ಮ ತಂದೆ ತಾಯಿ, ಮನೆತನ, ಸಮಾಜ, ಊರಿಗೆ ಅವಮಾನ ಆಗುವಂಥ ಯಾವ ಕೆಲಸ ಮಾತು ನಾವು ಮಾಡಬಾರ್ದು. ಇನ್ನೊಮ್ಮೆ ಹೇಳ್ತೀನಿ, ನಮ್ಮ ತಂದೆ ತಾಯಿ, ಮನೆತನ, ಸಮಾಜ, ಕುಲ, ಊರು, ಸಮಾಜಕ್ಕೆ ಅವಮಾನ ಆಗುವಂಥ ಮಾತಾಡಬಾರ್ದು, ಕೆಲಸ ಮಾಡಬಾರ್ದು. ಎಷ್ಟು ಸಾಧ್ಯ ಐತೆ ಅಷ್ಟು ಸಂಸ್ಕೃತಿ ಉಳ್ಸಾಕ ಪ್ರಯತ್ನ ಮಾಡಬೇಕು. ಉಳ್ಸಾಕಾಗಲಿಲ್ಲ ಅಂದ್ರೆ ತೆಪ್ಪಗಿರ್ಬೇಕೇ ವಿನಃ ಸಂಸ್ಕೃತಿ ಕೆಡಿಸೋ ಪ್ರಯತ್ನ ಮಾಡಬಾರ್ದು. ಹಂಗಂದ್ರೆ ಏನು ಅಂತ ನಿಮ್ಮ ತಲೆ ಪ್ರಶ್ನೆ ಬಂತಲ್ಲ. 3 ಮಾತು. 1, ನಮ್ಮ ಊಟ, ನಮ್ಮ ಉಡುಗೆ, ನಮ್ಮ ಆಚಾರ ನಮ್ಮವ ಇರಬೇಕು. ತಿಳಿತೇವೆ? ನಮ್ಮ ಹೇಳೋ, ನಮ್ಮ ಊಟ, ನಮ್ಮ ಉಡುಗೆ,
ನಮ್ಮ ಆಚಾರ ನಮ್ಮವ ಇರ್ಬೇಕು. ಹಿಂದೆ ಸಾವಿರಾರು ವರ್ಷದಿಂದ ಯಾವ್ಯಾವ ಕಾಲದಾಗ ಏನೇನು ತಿಂದ್ರೆ ಶರೀರ ಹೆಂಗಿರ್ತೈತೆ ಅಂತ ನಮ್ಮವ್ರು ಪ್ರಯೋಗ ಮಾಡ್ಯಾರ್ರಿ. ಅದನ್ನು ಬಿಟ್ಟು ಬೀದ್ಯಾಗಿಟ್ಟು ಮಾರೋ ಬೇರೆ ದೇಶದ ಊಟ ತಿಂದ್ರೆ ನಮ್ಗೇನು ತಾಕತ್ ಬರ್ತೈತಿ? ಅರೇ ರೊಟ್ಟಿ ಮೇಲೆ ಬಾಹುಬಲಿ ಅಂತ ಹಾಕೊಂಡ್ರೆ ಬಾಹುಬಲಿ ಆಗೋದಿಲ್ಲ, ಹೊಟ್ಟ್ಯಾಗ ಅವು ಮಾಡಿದ್ರೆ ರೊಟ್ಟಿ ಬಿದ್ರೆ ಬಾಹುಬಲಿ ಹಾಕೇವಿ. ಚಾಲು ಮಾಡಿ ರೂಢಿನ ಮುಂಜಾನೆದ್ದು 3 ರೊಟ್ಟಿ ತಿಂದು ಖಾರ ಪುಡಿ ಹಚ್ಕೊಂಡು ಮೊಸರು ಹಚ್ಕೊಂಡು ಕಟ್ಟದ ಹೊರಗೆ ಹೋಗಿ ದುಡಿಯಾಕೆ ಚಾಲು ಮಾಡಿದ್ರ ಯಾರು ಬಂದು ಏನು ಮಾಡೋಕ್ಕಾಗ್ತೈತ್ರಿ? ಊಟ ಫಾಸ್ಟ್ ಫುಡ್ ತಿಂದ್ರೆ ಫಾಸ್ಟ್ ಹೋಗ್ತೇವೆ. ನಮ್ಮದ ಊಟದ ಪದ್ಧತಿ ಇರಬೇಕು. ಮನ್ಯಾಗ ಕೂಡಿ ಊಟ ಮಾಡ್ಬೇಕು. ಕೊನೆ ಪಕ್ಷ ದಿನದ 3 ಹೊತ್ತಿನಾಗ 1 ಹೊತ್ತರ ಮಂದೆಲ್ಲ ಕೂತ್ಕೊಂಡು ಕೂಡೇ ಊಟ ಮಾಡ್ಬೇಕು. ಮನ್ಯಾಗ ಟಿ ವಿ ಹತ್ತಿರ್ತೈತಿ, ಒಬ್ರು ಹೊರಗೆ, ಒಬ್ರು ಒಳಗೆ, ಒಬ್ರು ಮೇಲೆ. 12ಕ್ಕೆ ಒಬ್ಬರು ಬಂದು ನಿಮ್ದೆಲ್ಲ ಆಗೈತೇನ ನಂದೊಟ್ಟಿದ್ರು ನೋಡು ಅಂದ್ರೆ ಏನದ ಅರ್ಥ? ಮನೆ ಮಂತ್ರಾಲಯ, ಮನಸ್ಸು ದೇವಾಲಯ. ಸುಮ್ಮನೆ ಅಂದಿಲ್ಲ ಹಿರಿಯರು, ಹಿಂಗೆ ಮಾಡ್ಬೇಕಂತ ಹೇಳ್ಯಾರ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ರೀ. ದೇಶ ಉಳಿಬೇಕಂದ್ರೆ ಒಬ್ರಿಬ್ಬರಿಂದ ಸಾಧ್ಯ ಇಲ್ಲ. ಪ್ರತಿ ಮನೆಯಾಗೂ ಇಂಥ ಕೆಲಸ ನಡಿಬೇಕು. ಎಲ್ಲರೂ ಕೂಡೇ ಊಟ ಮಾಡೋದು, ಕೂಡೇ ಊಟ ಮಾಡೋದು. ಹಾಂ, ನಮ್ದಲ್ಲದ ಆಹಾರ ಸೇವನೆ ಮಾಡಬಾರ್ದು. ನಮ್ದಲ್ಲದಂದ್ರೆ ಯಾವುದು? ನಮ್ದಲ್ಲದ್ದು ನಮ್ದೇನು ಅಲ್ಲಲ್ಲ ಅದನ್ನ ಯಾರೂ ಸೇವನೆ ಮಾಡ್ತಾರೆ. ತಪ್ಪಿ 6 ತಿಂಗಳದಾಗ, ವರ್ಷದಾಗ, ಒಪ್ಪತ್ನಾಗ 3 ತಿಂಗಳದಾಗ ಬೇಕರೆಯಿಂದ ಒಮ್ಮೆ ಏನಾರ ತಿಂದ್ರೆ ನಡೀತದೆ. ದಿನ ಅದನ್ನು ತಿಂದ್ರೆ ಏನು ಗತಿ? ನಾನು ನಿನ್ನೆ ಒಂದು ಹಿರಿಯರಿಗೆ ಕೇಳಿದೆ, ಸ್ವಾಮಿ ನಮ್ಮ ತಾಲೂಕ್ನಾಗ ಒಟ್ಟು ಹೋಟೆಲ್ ಎಷ್ಟು ಅದಾವು? ಗುಡಿಗಿಂತ ಹೆಚ್ಚಿಗೆ ಅದಾವ. ಅವರೇ ಧರ್ಮ ಉಳಿತದ? ನೀವು ಸುಮ್ಮನೆ ಒಂದು ಲೆಕ್ಕ ಮಾಡಿರಿ. ನಿಮ್ಮೂರಿಂದ ಚಿಕ್ಕೋಡಿ ಹೋಗೋ ಮಟ್ಟ ಹೈವೇದಾಗ ಎಷ್ಟು ದಾಬಾ ಅದಾವಂತ ಲೆಕ್ಕ ಮಾಡಿರಿ. ಹೆಂಗೆ ಉಳಿತೈತ್ರಿ? ನಾವು ಭಾರತ ದೇಶದವರು, ರಾಮ ನಮ್ಮವು ಭೀಮ್ ನಮ್ಮವು. ಆತಪ್ಪ, ನಿಮ್ದೇನು ಹೇಳೋ ಮರಾಯ? ಎಲ್ಲಿ ನಮ್ಮವ್ರು ಇಲ್ಲೋ ಅಲ್ಲಿ ನಾವು ಹೋಟೆಲ್ನಾಗ ಹೋಗಿ ಅದ ಸ್ವಚ್ಛ ಪ್ರಸಾದ ಅಂತ ತೊಗೊಂಡ್ರೆ ತಪ್ಪಲ್ಲ. ದುಡಿಯೋ ಮಂದಿ ದಿನ ಹೋಟೆಲಿಗೆ ಹೋದ್ರೆ ಉಳಿತೈತೇನ್ರಿ? ಏನು ಉಳಿತೈತ್ರಿ? ಊಟ ನಮ್ದಿರ್ಬೇಕು, ಉಡಿಗೆ ನಮ್ದಿರ್ಬೇಕು. ಹಂಗಂತ ನಾನು ಚಲೋ ಅರಿವಿ ಹಾಕೋಬಾರ್ದು, ಮೆರದಾಡಬಾರ್ದು ಅಂತ ಹೇಳ್ತಿಲ್ಲ. ಎಂಥ ಅರಿವಿ ಹಾಕ್ಕೊಂಡ್ರೆ ಲಜ್ಜಿಗೆಡ್ತನ ಬರ್ತೈತೋ, ನಮ್ಮ ನೋಡಿ ತಲೆ ತಗ್ಗಿಸ್ತಾರೋ ಅಂತ ಅರಿವಿ ನಮ್ಮ ಮಕ್ಕಳು ಯಾಕೆ ಹಾಕೋಬೇಕು? ಅಪ್ಪ ಅವಗಾರ ತಿಳಿಬೇಕಲ್ಲ. ಇದನ್ನು ಸ್ವತಂತ್ರ ಐತಿ ಅಂತ ನೀವು ಅನಿಸಿರ್ಬೇಕು. ಇಲ್ರಿ, ಅದ್ರಾಗ ಧರ್ಮ ಐತ್ರಿ, ಅದ್ರಾಗ ಸಂಸ್ಕೃತಿ ಐತ್ರಿ. ಇಲ್ಲೊಂದು ಹುಡುಗಿ ಕೂತ್ಲಿ, ಎದ್ದು ಹೋದು ಕಾಣಿಸ್ತದೆ. ಮೋಸ್ಟ್ಲಿ ಸೀತಾಮಾತಾ ಡ್ರೆಸ್ ಹಾಕಿರ್ಬೇಕಾಕಿ, ಸೀರೆ ಉಟ್ಕೊಂಡಿದ್ದೋಳ್ರಿ. ನನಗೆ ಖರೆ ಹೇಳ್ತೀನಿ, ಅಜ್ಜವ್ರಿಗಿಂತ ಅಕ್ಕಿ ಕೈ ಮುಗಿಬೇಕಂತ ಅನ್ಸಕತ್ತಿತ್ತು. ಅರೆ ನೀವು ನಗ್ತಿರಲ್ಲ ನಾ ಹೇಳೋದಕ್ಕೆ? ಅಂಥದಕ್ಕೆ ಹೆಂಗೆ ಅಂತ ಇವ್ರದ್ದು ಕಷ್ಟಿದೆ. ಹಿರಿಯರೇ, ಪಂಚರೇ, ದೈವ ಕಷ್ಟಿದೆ. ನಮ್ಮ ಹುಡುಗರು, ನಮ್ಮ ಹುಡುಗಿಯರು, ನಮ್ಮ ಶಾಲೆ ಹುಡುಗರು ಹಾಕ್ಕೊಂಡು ಬರೋ ಅರಿವಿ ನೋಡಿದ್ರೆ ಏನಪ್ಪ ಯಾರಿಗೆ ಹೇಳೋದು, ಎಷ್ಟು ರಕ್ತ ಸುಟ್ಕೊಳ್ಳೋದು ಅಂತ ಅನಿಸ್ತು. ಆಚಾರ ಮುಂಜಾನೆ ಎದ್ದ ಮ್ಯಾಗ ಹೊತ್ತು ಮುಳುಗೋ ಮಟ್ಟ ಮನ್ಯಾಗ ಏನೇನು ಮಾಡ್ತೇವೆ ಎಲ್ಲ ನಮ್ಮೂ ಇರ್ಬೇಕ್ರಿ. ಎಷ್ಟು ಚಂದ ಆಚಾರ, ಎಷ್ಟು ಚಂದ ವಿಚಾರ ಅದು. ನಮ್ಮ ಒಂದೇ ಸಾಂಗ್ ಹೇಳ್ತೀನಿ, ಅದ್ರಾಗ ಅದು ತಂದಿಟ್ಟು ನಮ್ದಲ್ಲದು ತಿಳಿತು. ಈಗ ತಿನ್ನಿಸೋದು ಬಿಟ್ಟಾರೀಗ. ಮಣ್ಣಿನ ಬಾಡಿ ಮೆತ್ತಿದ್ರಲ್ಲ ಹಿಂದೆ, ಹಂಗೆ ಮೆತ್ತಾಗ ಚಾಲೂ ಮಾಡ್ಯಾರ ಮಾರಿಗೆ. ತಿನ್ನೋ ಕೇಕ್ ಮಾರಿಗೆ ಮೆತ್ತೋದು ಹುಟ್ಟಿದ ಹಬ್ಬ. ಅರೆ ನಾ ಕೇಕ್ ತಿನ್ಬಾರ್ದು ಅಂತ ಹೇಳಕತ್ತಿಲ್ಲ, ಅದಕ್ಕೊಂದು ಕ್ರಮ ಅದೇ. ಹುಟ್ಟಿದ ಹಬ್ಬ ಇದ್ದವರು ಮುಂಜಾನೆ ಎದ್ದು ಎಣ್ಣೆ ಜಳಕ ಮಾಡಿ, ಮನೆ ದೇವ್ರಿಗೆ ನಮಸ್ಕಾರ ಮಾಡಿ, ಊರನ ದೇವರಿಗೆಲ್ಲ ನಮಸ್ಕಾರ ಮಾಡಿ, ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ, ಮನೇನ ಮಂದಿ ಒಂದಿಟ್ಟು ಬೆಲ್ಲ ಕೊಟ್ಟು, ದೇವ್ರೇ ರಟ್ಟಾಗಿ ತಾಕತ್ ಕೊಡು, ಹೃದಯದಾಗ ಒಳ್ಳೆ ವಿಚಾರ ಕೊಡು, ದುಡಿತೀನಿ, ಜೀವನ ಮಾಡ್ತೀನಿ, ಹೆತ್ತವ್ರನ್ನ ಸಾಕ್ತೀನಿ ಅಂತ ಪ್ರಾರ್ಥನೆ ಮಾಡಬೇಕು. ಇದಕ್ಕೆ ಬರ್ತಡೇ ಅಂತ ಕರೀತಾರೆ. ಹುಟ್ಟಿದ ಹಬ್ಬ ಅಂದ್ರೆ ದೀಪ ಹಚ್ಚೋ ಪ್ರಸಂಗ ರೀ. ಹಬ್ಬ ಉತ್ಸವ ಅಂದ್ರೆ ಸಂಭ್ರಮ ಮಾಡೋ ಪ್ರಸಂಗ ರೀ. ಅದಕ್ಕೆ ನಾನೇನು 3 ಶಬ್ದ ಹೇಳಿದ್ನೆಲ್ಲ ಭಾಳ ಚಂದ ನೆನಪಿಟ್ಕೊಡ್ರಿ. 1, ಊಟ ನಮ್ದೇ ಇರ್ಬೇಕು. ಉಡಿಗೆ ನಮ್ದೇ ಇರ್ಬೇಕು. ಆಚಾರ ನಮ್ಮವ ಇರ್ಬೇಕು. ಆವಾಗ ನಮ್ಮ ಸಂಸ್ಕೃತಿಯನ್ನು ಹೆಂಗೆ 1, 1.5, 2, 3, 4 ಸಾವಿರ ವರ್ಷಗಳಿಂದ ಹೊರಗಿನ ಆಕ್ರಮಣಗಳು ಕೆಡ್ಸಕ್ಕೆ ಏನು ಪ್ರಯತ್ನ ಮಾಡಿದ್ರು ಆಗಿಲ್ಲಲ್ಲ, ಇನ್ನು ಮುಂದೂ ಏನು ಮಾಡಿದ್ರು ಯಾರು ಮಾಡೋಕ್ಕಾಗೋದಿಲ್ಲ.
ಅದು ನಮ್ಮೆಲ್ಲರ ಪ್ರಯತ್ನ. ನಾವೆಲ್ಲ ಮಾಡೋಣ, ದುಡಿಯೋಣ, ಸಂತೋಷದಿಂದ ಬದುಕೋಣ ಅನ್ನೋ ಮಾತುಗಳನ್ನ ಹೇಳ್ತಾ ಬನ್ನಿ ಎಲ್ಲರೂ ಭಾರತ್ ಮಾತೆಗೆ ಜೈಕಾರ ಹಾಕಿ ಭಾಷಣ ಮುಗಿಸೋಣ. ನನ್ನ ಜೊತೆ ಜೋರಾಗಿ ಎಲ್ಲರೂ ಹೇಳಬೇಕು, ಬೋಲೋ ಭಾರತ್ ಮಾತಾ ಕಿ. ಇನ್ನೊಂದು ಸ್ವಲ್ಪ ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ. ನಮಸ್ಕಾರ.